ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಸರಿಯಾದ ಮಾರ್ಗದರ್ಶನ ಮಾಡುತ್ತೆ, ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ನೀವು ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡೋದ್ರ ಜೊತೆಗೆ ನಿಮ್ಮ ಒಂದು ವ್ಯಕ್ತಿತ್ವ ಏನು ಅಂತೇಳಿ ನಿಮಗೆ ಪರಿಚಯ ಮಾಡಿಕೊಡುತ್ತೆ. ಅದರ ಆಧಾರದ ಮೇಲೆ ನೀವು ಈ ಜಗತ್ತನ್ನು ನೋಡುವ ದೃಷ್ಟಿಕೋನ ಖಂಡಿತ ಬದಲಾಗಿರುತ್ತೆ. ಅದರ ಆಧಾರದ ಮೇಲೆ ನಿಮ್ಮ ಜೀವನದಲ್ಲಿ ಕೆಲವಷ್ಟು ಬದಲಾವಣೆಗಳ ಜೊತೆ ಕೆಲವೊಂದಿಷ್ಟು ಒಳ್ಳೆಯದು ಕೆಟ್ಟದು ಅರ್ಥ ಆಗೋದ್ರ ಜೊತೆಗೆ ಕೆಲವು ನಿರ್ಧಾರಗಳನ್ನು ನೀವು ತೆಗೆದುಕೊಂಡು ನಂತರ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಕಡೆ ಗಮನ ಕೊಡ್ತೀರ. ಹಾಗಾದರೆ ಈಗಿನ ಪ್ರಸ್ತುತ ಎನರ್ಜಿಯ ಪ್ರಕಾರ ಹತ್ಯೆ ಅಂದರೆ ಏನು? ಅಂದರೆ ಇಲ್ಲಿ ಜೀವಂತ ಇರುವ ಮನುಷ್ಯನನ್ನು ಕೊಲ್ಲುವುದಕ್ಕಿಂತ ಹೆಚ್ಚು ದಿನನಿತ್ಯ ಜೀವಂತವಾಗಿರುವ ಮನುಷ್ಯನ ಭಾವನೆಗಳನ್ನು ಕೊಲ್ಲೋದು ಅಂತ ಬರ್ತಾ ಇದೆ. ಅಂದರೆ ಒಂದು ಹತ್ಯೆ ಕೂಡ ಆಗಿರುತ್ತೆ ಇದು ವಿಚಾರ. ದಿನನಿತ್ಯ ನಿಂದನೆ, ಅಪಹಾಸ್ಯದಿಂದ, ಹಾಗೆ ನಿಮ್ಮ ಮೌಲ್ಯವನ್ನು ಯಾರೋ ಅಳಿತಾ ಇದ್ದಾರೆ, ಒಬ್ಬ ವ್ಯಕ್ತಿಯ ಆತ್ಮವಿಶ್ವಾಸ ಮುರಿಯುವುದು ಕೂಡ. ಪ್ರತಿ ಸಾರಿ ಪ್ರತಿ ಮಾತಿನಲ್ಲೂ ನೀವು ಕಡಿಮೆ ಅಂತೇಳಿ ನಿಮ್ಮನ್ನು ತೋರಿಸ್ತಾ ಇದ್ದಾರೆ. ನಿನ್ನಿಂದ ಏನೂ ಸಾಧ್ಯ ಇಲ್ಲ, ದುರ್ಬಲ, ಯಾವುದಕ್ಕೂ ನೀನು ಒಂದು ಯೋಗ್ಯನಲ್ಲ, ನಿನಗೆ ಆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಕೂಡ ಒಂದು ಹತ್ಯೆಯಾಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಯಾರೋ ಬಂದು ನಿಮ್ಮನ್ನು ಕೊಲೆ ಮಾಡಿ ಸಾಯಿಸಿದ್ರು ಅಂದ ತಕ್ಷಣ ಅದು ಹತ್ಯೆ ಆಗಿರೋದಿಲ್ಲ. ದಿನನಿತ್ಯ ಕೆಲವೊಂದಿಷ್ಟು ಜನರು ನಿಮ್ಮ ಮೇಲೆ ಯಾವ ರೀತಿ ಒಂದು ಭಾವನಾತ್ಮಕವಾಗಿ ಹಲ್ಲೆ ನಡೆಸ್ತಾ ಇರ್ತಾರಲ್ಲ, ಅದು ಕೂಡ ಒಂದು ಹತ್ಯೆ ಆಗಿದೆ. ಈ ಹತ್ಯೆಗೆ ನೀವು ಒಳಗಾಗ್ತಾ ಇದ್ದೀರಾ. ಕೆಲವರ ಪ್ರಸ್ತುತ ಎನರ್ಜಿಗೆ ಕನೆಕ್ಟ್ ಆಗ್ತದೆ. ಅಂದರೆ ಕೆಲವೊಂದು ಸಾರಿ ನಿಮ್ಮನ್ನೇ ನೀವು ಮರೆತು ಬೇರೆಯವರಿಗೆ ಆಗಿ ಅನಿವಾರ್ಯವಾಗಿ ಜೀವಿಸ್ತಾ ಇರ್ತೀರಾ. ಅಂದರೆ ಇದು ಕೂಡ ಒಂದು ಹತ್ಯೆ ಆಗಿರುತ್ತೆ. ಅಲ್ಲಿ ನಿಮಗೋಸ್ಕರ ನೀವು ಏನೂ ಜೀವಿಸ್ತಾ ಇರೋದಿಲ್ಲ, ಅದು ಕೇವಲ ಬೇರೆಯವರಿಗೋಸ್ಕರನೇ ಜೀವಿಸ್ತಾ ಇರ್ತೀರಾ. ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ನೀವು ಅವ್ರಿಗೆ ಏನು ಮಾಡಬೇಕೋ ಆ ಸಮಯದಲ್ಲಿ ಮಾಡಿದ್ದೀರಾ. ಈಗಲೂ ಕೂಡ ಇಂದ ನೀವೇನು ಎಕ್ಸ್ಪೆಕ್ಟೇಷನ್ ಮಾಡೋ ಹಾಗೆ ಇಲ್ಲ. ಅಂದರೆ ಇನ್ನೂ ನೀವೇ ಅವರಿಗೋಸ್ಕರ ಏನಾದರೂ ಕೇಳ್ತಾ ಇದ್ದೀರಾ, ಮಾಡ್ತಾ ಇದ್ದೀರಾ. ಇದು ಕೂಡ ಒಂದು ಹತ್ಯೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಗೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಎಲ್ಲೋ ಒಂದು ರೀತಿಯಲ್ಲಿ ಕಳ್ಕೊಂಡಿದ್ದೀರಾ. ನೀವೆಲ್ಲವನ್ನು ಜವಾಬ್ದಾರಿಯಿಂದ ಸಂಭಾಳಿಸಿದ್ರಿ. ಅದು ಕೆಳಗೆ ಬಿದ್ದಂಥ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರವನ್ನು ಮೇಲೆತ್ತಿದ್ರಿ, ಮರೆಮಾಚಿದ್ರಿ. ಹಾಗೆ ಎಲ್ಲ ಒಳ್ಳೇದಿರಬೇಕು ಅನ್ನೋ ರೀತಿಯಲ್ಲಿ ಆ ಕುಟುಂಬವನ್ನು ಸಂಭಾಳಿಸಿದ್ರಿ, ಕೆಲವು ವ್ಯಕ್ತಿತ್ವವನ್ನು ಸಂಭಾಳಿಸಿದ್ರಿ, ಕೆಲವೊಂದು ವಿಚಾರಗಳನ್ನು ಸಂಭಾಳಿಸ್ತಾ ನಿಮ್ಮನ್ನೇ ಸಂಪೂರ್ಣವಾಗಿ ಕಳ್ಕೊಂಡ್ರಿ. ಆದರೆ ಈಗ ನಿಮ್ಮೆದುರಿಗೆ ಆ ವಿಚಾರಗಳು ಹೇಗೆ ಬರ್ತಾ ಇದ್ದಾವೆ ಅಂದರೆ, ನೀನು ಮಾಡಿದ್ದಾದರೂ ಏನು, ನೀನು ಕೊಟ್ಟದ್ದಾದರೂ ಏನು, ನೀನು ಏನು ಮಹಾನ್ ಮಾಡಿಬಿಟ್ಯಾ ಅನ್ನೋ ರೀತಿಯಲ್ಲಿ ಒಂದು ಕೇಳ್ತಾ ಇದ್ದಾರೆ. ಅಂದರೆ ಇದು ಕೂಡ ಒಂದು ಹತ್ಯೆ ಆಗಿದೆ. ಜೀವಂತವಾಗಿದ್ದೀರಾ, ಆದರೆ ಅವರು ಈ ರೀತಿ ಮಾತಾಡ್ತಾ ಇದ್ದಾರಲ್ಲ, ನಿಮ್ಮ ಬೆಲೆ ತಿಳಿಯದೆ, ನಿಮ್ಮ ಕಾಳಜಿ ತಿಳಿಯದೆ, ನಿಮ್ಮ ಪ್ರೇಮ ತಿಳಿಯದೆ, ಹಾಗೆ ನೀವು ಮಾಡಿದ ಒಂದಿಷ್ಟು ತ್ಯಾಗಗಳನ್ನು ತಿಳಿಯದೆ ಈ ರೀತಿ ಮಾತಾಡಿದಾಗ ಅದು ಕೂಡ ಜೀವಂತವಾಗಿರುವವರ ಹತ್ಯೆ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದೆ. ಇದು ನಿಮ್ಮ ವಾಸ್ತವಿಕ ಪರಿಸ್ಥಿತಿಯಾಗಿದೆ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೂ ಕೂಡ ಇದೇ ಒಂದು ರೀತಿಯಲ್ಲಿ ಹಣೆಪಟ್ಟಿ ಕಟ್ಟಿದ್ದಾರೆ. ಇಷ್ಟೇ ನಿನ್ನ ಹಣೆ ಬರ, ನಿನ್ನಿಂದ ಏನೂ ಸಾಧ್ಯ ಆಗೋದಿಲ್ಲ, ಇಷ್ಟೇ ನಿನ್ನ ಹಣೆ ಬರ, ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಒಳ್ಳೇದಾಗತ್ತೆ ಅಂತೇಳಿ ಎಂಕರೇಜ್ ಮಾಡೋದ್ರ ಬದಲು ಇಷ್ಟೇ, ನೀನು ಎಷ್ಟೇ ಪ್ರಯತ್ನ ಪಟ್ಟರು ನಿನ್ನ ಜೀವನದಲ್ಲಿ ಏನೇನೂ ಸಾಧನೆ ಮಾಡಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ಇದು ನಿಮ್ಮನ್ನು ಜೀವಂತವಾಗಿರುವಾಗಲೇ ಸಾಯಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇವರಿಗೋಸ್ಕರನ ನೀವು ಇಷ್ಟೆಲ್ಲ ಸಫರ್ ಮಾಡಿದ್ದು, ಇವರಿಗೋಸ್ಕರನ ನೀವು ನಂಬಿಕೆ ಇಟ್ಟು ನಿಮ್ಮ ಒಂದಿಷ್ಟು ವಿಚಾರಗಳನ್ನು ತ್ಯಾಗ ಮಾಡಿದ್ದು ಅಂತೇಳಿ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಇನ್ನೂ ಅವರಿಗೋಸ್ಕರನೇ ಏನಾದರೂ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀರಾ? ಅದಕ್ಕೆ ಇಲ್ಲಿ ಗುರು ಹೇಳ್ತಾ ಇರೋದು, ಸ್ವಮೌಲ್ಯವನ್ನು ಅರಿತು ನಿಮ್ಮನ್ನು ಮೊದಲು ಪ್ರೀತಿಸಿ, ನಿಮ್ಮನ್ನು ಮೊದಲು ಗೌರವಿಸಿ, ನಿಮ್ಮ ಒಂದು ಬೆಲೆ ನೀವು ಇಟ್ಕೊಂಡು ನಿಮ್ಮ ಬಗ್ಗೆ ಸ್ವಲ್ಪ ಕಾಳಜಿ ಮಾಡಿಕೊಂಡು ಇನ್ನೊಬ್ಬರಿಗೂ ಕೂಡ ಮಾಡಬೇಕು. ಆದರೆ ನೀವು ಹೇಗಾಗಿದ್ದೀರ ಅಂದರೆ ನಿಮ್ಮನ್ನು ಪೂರ್ತಿ ಮರೆತು ಇದು ಯಾವುದು ನಿಮಗೋಸ್ಕರ ಮಾಡ್ಕೊಳ್ಳದೆ ಅವರಿಗೋಸ್ಕರ ತ್ಯಾಗ ಮಾಡಿದ್ದಕ್ಕೆ ಸಿಕ್ಕ ಬೆಲೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಈ ಪಾಠ ನಿಮಗೆ ಸಿಗಬೇಕಾಗಿತ್ತು, ಇದರ ಅರಿವು ನಿಮಗೆ ಆಗಬೇಕಾಗಿತ್ತು. ನಾನು ಹೇಳಿದರೆ ನಿಮಗೆ ಅರ್ಥ ಆಗೋಲ್ಲ. ಯಾಕಂದರೆ ನಿಮಗೆ ಮೋಹ, ಮಾಯೆ, ಮಕ್ಕಳು, ಗಂಡ, ಹೆಂಡತಿ, ಸಂಬಂಧ, ಕುಟುಂಬ, ಈ ರೀತಿ ಒಂದು ವಿಚಾರದಲ್ಲಿ ನೀವು ಎಷ್ಟು ಮಗ್ನರಾಗಿರ್ತೀರಾ ಅಂದರೆ, ನಾನು ಎಚ್ಚರಿಸ್ತಾ ಇದ್ದೀನಿ, ಕೆಲವೊಂದಿಷ್ಟು ಪಾಠಗಳನ್ನು ಕಲಿಸಿ ಅನ್ನೋದನ್ನು ಕೂಡ ಮರೆತು ನೀವು ಅದರಲ್ಲಿ ತುಂಬ ಇನ್ವಾಲ್ವ್ ಆಗಿಬಿಡ್ತೀರಾ. ನಂತರ ಅವರು ತಿರುಗಿಸಿ ಯಾವಾಗ ನಿಮಗೆ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೋ ಆಗ ನೀವು ಅವ್ರ ಎದುರಿಗೆ ಜೀವಂತವಾಗಿದ್ದು ಸತ್ತಂಥ ಅನುಭವವನ್ನು ಹೊಂದುತ್ತೀರಾ ಅನ್ನೋ ರೀತಿಯಲ್ಲಿ ಇದು ಕೂಡ ಒಂದು ಹತ್ಯೆ ರೀತಿ ಬರ್ತಾ ಇದೆ. ಹಾಗಾಗಿ ಜೀವನದಲ್ಲಿ ತುಂಬ ಅಂಟ್ಕೊಳ್ಬಾರ್ದು ಎಲ್ಲ ವಿಚಾರಕ್ಕೂ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ.
ಅಂದರೆ ಅಮೃತ ಹೆಚ್ಚಾದರೆ ವಿಷ ಆಗತ್ತೆ ಅಂತಾರಲ್ಲ, ಆ ರೀತಿ ಆಗಿಬಿಟ್ಟಿದೆ. ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ, ನಿಮ್ಮ ಬೆಲೆ, ನಿಮ್ಮ ಒಂದು ತ್ಯಾಗದ ಭಾವ ಈಗ ಅವರಿಗೆ ಉಸಿರು ಕಟ್ಟಿಸ್ತಾ ಇದೆ ಅನ್ನೋ ರೀತಿಲಿ. ಅಂದರೆ ಇದೇನೇನು ಮಹಾನ್ ಮಾಡಿದ ಕೆಲಸನ, ಇದನ್ನು ಎಲ್ಲರೂ ಮಾಡ್ತಾರೆ ಅನ್ನೋ ರೀತಿಲಿ ಕೇಳುವಂತಾಗಿದೆ. ಆದರೆ ನಿಮಗೀಗ ಏನಾಗಿದೆ, ಇಷ್ಟೆಲ್ಲ ಮಾಡಿದ್ದಕ್ಕೇನು ಬೆಲೆ ಇಲ್ಲ ಅನ್ನೋ ರೀತಿಲಿ ನೀವು ಜೀವಂತವಾಗಿದ್ದೇ ಸತ್ತೋದ ಅನುಭವವನ್ನು ಅನುಭವಿಸ್ತಾ ಇದ್ದೀರಾ ಒಳಗೊಳಗೆ. ಇದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಭಗವಂತನ ಬಿಟ್ಟರೆ ಈಗ ನಿಮ್ಗೆ ಯಾರೂ ಇದಕ್ಕೆ ಸಹಾಯ ಮಾಡೋರಿಲ್ಲ. ಈಗ ನಿಮಗೆ ಭಗವಂತನ ಶಕ್ತಿಯ ಪರಿಚಯ ಆಗಿದೆ ಅಂದರೆ ಇಂಥ ಒಂದು ಸಮಯದಲ್ಲಿ ಮಾತ್ರ ನೀವು ದುಡಿಬೇಕಾದ್ರೆ, ಇಲ್ಲ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾದ್ರೆ, ತ್ಯಾಗ ಮಾಡಬೇಕಾದ್ರೆ, ಹಾಗೆ ಅವ್ರಿಗೇನು ಒಂದು ಒಳ್ಳೇದು ಮಾಡಬೇಕು, ಕಾಳಜಿ ಪ್ರೀತಿ ಏನು ಕೊಡ್ತಾಯಿದ್ರು ಆ ಸಮಯದಲ್ಲಿ ಎಲ್ಲ ಅದು ಅವರಿಗೆ ಆಗಬೇಕು, ಅವರಿಗೆ ಒಳ್ಳೇದಾಗಬೇಕು ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡಿದ್ರಿ. ಅಂದರೆ ನಿಮ್ಮ ಕಡೆ ಗಮನ ಕೊಡೋಕ್ಕೂ ನಿಮಗೆ ಸಮಯ ಇರಲಿಲ್ಲ. ಅಂದರೆ ಎಲ್ಲ ಅವರಿಗೋಸ್ಕರ ಮಾಡೋಣ, ನಂತರ ಅವ್ರು ನನಗೋಸ್ಕರ ಏನಾದರೂ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಳ್ಳದೆ ಸ್ವಾರ್ಥತೆಯಿಂದ ಅವ್ರಿಗೆ ಸಹಾಯ ಮಾಡಿದರು. ಒಟ್ಟಾರೆಯಾಗಿ ಈಗ ಹೇಗಾಗಿದೆ ಅಂದರೆ ನಿಮ್ಮನ್ನು ನೀವು ಕಳ್ಕೊಂಡು ಅವ್ರಿಗೆ ತ್ಯಾಗ ಮಾಡಿದ್ದಕ್ಕೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಗುರು ಒಂದು ಕರ್ಮ ಪಾಠ ಕಲಿಸ್ತಾ ಇದೆ. ನಿನ್ನನ್ನು ಕಳ್ಕೊಂಡು ನಾನು ಇನ್ನೊಬ್ಬರಿಗೆ ನಿನಗೆ ಸಹಾಯ ಮಾಡು, ಇನ್ನೊಬ್ಬರಿಗೆ ಪ್ರೇ ಮಾಡು, ಇನ್ನೊಬ್ಬರಿಗೆ ಒಳ್ಳೇದು ಬಯಸು, ಇನ್ನೊಬ್ಬರ ಕಾಳಜಿ ಮಾಡು, ಇನ್ನೊಬ್ರಿಗೆ ಬೆಲೆ ಕೊಡು ಅಂತ ನಾನು ಹೇಳಿರಲಿಲ್ಲ. ಈ ಮೌಲ್ಯಗಳನ್ನು ನಿನಗೂ ಕೊಡ್ಕೊಂಡು ಅವರಿಗೂ ಕೂಡ ಕೊಡು ಅಂತ ಹೇಳಿದೆ. ಆಗ ಅದು ಸಮಾನವಾದ ಎನರ್ಜಿಯಲ್ಲಿರುತ್ತಾಗ ನಿಂಗೆ ನೋವಾಗಲ್ಲ. ಅವರು ಬಿಟ್ಟು ಹೋದಾಗಿರ್ಬೋದು, ಇಲ್ಲ ಅವ್ರು ಏನಾದರೂ ಅಂದಾಗಿರ್ಬೋದು, ಯಾವುದೇ ರೀತಿಲಿ ನಿಂಗೆ ನೋವಾಗಲ್ಲ. ಆದರೆ ಈಗ ನಿನಗೆ ಪರಿಪೂರ್ಣವಾಗಿ ನೋವಾಗ್ತದೆ. ಯಾಕಂದರೆ ನೀನು ಪರಿಪೂರ್ಣವಾಗಿ ಎಲ್ಲವನ್ನು ಕೊಟ್ಬಿಟ್ಟಿದ್ಯಾ. ನಿನ್ನ ಬಳಿ ನೀನೇನೂ ಇಟ್ಕೊಂಡಿಲ್ಲ, ಎಲ್ಲ ರೀತಿಲೂ ತ್ಯಾಗ ಮಾಡಿದ್ಯಾ, ಅವ್ರು ನನ್ನವರು ಅನ್ನೋ ರೀತಿಲಿ. ಹಾಗಾಗಿ ಈಗ ನಿನ್ನ ಹತ್ರ ಏನೂ ಇಲ್ಲ ನಿನಗೋಸ್ಕರ. ಅಂದರೆ ನಿನಗೋಸ್ಕರ ಅವರೆಲ್ಲ ಕೊಡ್ತಾರೆ ಅನ್ನೋ ಭಾವನೆಯಿಂದ ನೀನು ಮಾಡದೇ ಇದ್ರೂ ಅವ್ರು ನನ್ನವರು ಅನ್ನೋ ಭಾವನೆಯಿಂದ ನೀವು ಮಾಡಿದ್ದೀರಾ. ಆದರೆ ಇಲ್ಲಿ ನಿಮಗೋಸ್ಕರ ಇಲ್ಲಿ ನೀವು ಒಂದು ಸೆಲ್ಫ್ ಕಾನ್ಫಿಡೆಂಟ್, ಆತ್ಮವಿಶ್ವಾಸನೂ ಇಟ್ಕೊಳ್ಳಿಲ್ಲ, ಒಂದು ಬೆಲೆನೂ ಇಟ್ಕೊಳ್ಳಿಲ್ಲ, ಕಾಳಜಿನೂ ಇಟ್ಕೊಳ್ಳಿಲ್ಲ. ಅಂದರೆ ನಿಮ್ಮನ್ನು ನೀವು ಪ್ರೀತಿಸೋಕ್ಕೂ ಸಮಯ ಸಿಗಲಿಲ್ಲ. ನಿಮ್ಮ ಬಗ್ಗೆ ನಿಮಗೇನೂ ಒಂದು ಒಳ್ಳೆಯದನ್ನು ಬಯಸ್ಕೊಳ್ಳೋಕೆ ನಿಮಗೆ ಸಮಯ ಇಲ್ಲದೇ ಕೊಡದೇನೆ ಅವರಿಗೋಸ್ಕರ ಎಲ್ಲವನ್ನು ಮಾಡಿಬಿಟ್ಟಿದ್ದೀರ. ಈಗ ನೀವೀಗ ಅವರೆಲ್ಲ ರೀತಿಯಲ್ಲೂ ನಿಮಗೆ ತೊಂದರೆ ಕೊಟ್ಟಾಗ, ಇಲ್ಲ ಈ ರೀತಿ ಮಾತನಾಡಿದಾಗ, ನಿಮ್ಮ ಬೆಲೆ ಅರ್ಥಕೊಳ್ದಿದ್ದಾಗ, ಈ ರೀತಿ ಕಾಳಜಿ ನಿಮ್ಮ ಬಗ್ಗೆ ಮಾಡದೇ ಇದ್ದಾಗ, ಏನು ಮಹಾನ್ ಮಾಡಿದೆಯಾ ಅಂತೇಳಿ ಕೇಳಿದಾಗ ಏನನ್ಸುತ್ತೆ, ನೀವು ತಕ್ಷಣ ಕುಗ್ಗಿ ಹೋಗ್ಬಿಡ್ತೀರಿ. ಯಾಕಂದರೆ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಬಳಿ ಇರೋದಿಲ್ಲ. ಆ ಆತ್ಮವಿಶ್ವಾಸವನ್ನು ಅವರಿಗೋಸ್ಕರ ಖರ್ಚು ಮಾಡಿರ್ತೀರ. ತ್ಯಾಗ ಆಗಿರ್ಬೋದು, ಕಾಳಜಿ ಆಗಿರ್ಬೋದು, ಪ್ರೇಮ ಆಗಿರ್ಬೋದು, ಎಲ್ಲವನ್ನು ಅವ್ರಿಗೆ ಕೊಟ್ಟು ಖರ್ಚು ಮಾಡಿಬಿಟ್ಟಿರ್ತೀರ. ಯಾವುದೇ ಒಂದು ಎನರ್ಜಿ ನಿಮ್ಮನ್ನು ಪ್ರೊಟೆಕ್ಟಿವ್ ಆಗಿ ನಿಲ್ಲಿಸೋಕ್ಕೆ ಆ ಸಮಯದಲ್ಲಿ ನಿಮ್ಮ ಹತ್ರ ಇರೋದೇ ಇಲ್ಲ. ಆ ರೀತಿ ತೋರಿಸ್ತಾ ಇದೆ. ಇಲ್ಲಾಂದರೆ ಅದೆಲ್ಲವನ್ನೇ ಇನ್ನೊಬ್ರಿಗೆ ಮಾಡಿ 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 ನೀವು ಖರ್ಚು ಮಾಡಿಬಿಟ್ಟಿದ್ದೀರಾ. ನಿಮಗೋಸ್ಕರ ನೀವೇನು ಇಟ್ಕೊಂಡಿದ್ದೀರಾ? ನಿಮ್ಮನ್ನೇ ನೀವು ಈಗ ಪ್ರಶ್ನೆ ಕೇಳ್ಕೊಳ್ಬೇಕು ಅಲ್ವಾ? ಈ ರೀತಿ ಪಾಠಗಳು ಪದೇ ಪದೇ ನಿಮ್ಮ ಎದುರಿಗೆ ಬರ್ತಾ ಇದೆ ಅಂದರೆ ನೀವಿಲ್ಲಿ ಏನಾದರೂ ಕಲಿಬೇಕು, ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಬೇಕು. ಯಾರಿಗೆ ಎಷ್ಟು ಪ್ರಾಮುಖ್ಯತೆ, ಎಷ್ಟು ಪ್ರೀತಿ, ಎಷ್ಟು ಕಾಳಜಿ, ಎಷ್ಟು ಬೆಲೆ ಕೊಡಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ನಿಮಗೂ ಕೊಡ್ಕೊಳ್ಳೋದನ್ನು ನೀವು ಕಲಿಬೇಕು ಅನ್ನೋದನ್ನು ಇಲ್ಲಿ ಗುರುವು ತೋರಿಸ್ತಾ ಇದ್ದಾರೆ. ಇದೇ ಕರ್ಮ ಪಾಠ ಇದೇ ರೀತಿಯಲ್ಲಿ ಕೆಲವೊಂದು ಸರಿ ಪುನರಾವರ್ತಿಸ್ತಾ ಇರುತ್ತೆ. ಎಲ್ಲಿವರೆಗೂ ನೀವು ಆ ಪಾಠವನ್ನು ಕಲಿಯೋದಿಲ್ಲ, ಮತ್ತೆ ಒಂದಿಷ್ಟು ಪ್ರೀತಿ ಕೊಡ್ತಾ ಇರ್ತೀರ, ಗೌರವ ಕೊಡ್ತಾ ಇರ್ತೀರ, ಬೆಲೆ ಕೊಡ್ತಾ ಇರ್ತೀರ, ಅವರಿಂದ ಏನಾದರೂ ಒಂದು ಸ್ವಲ್ಪ ಸಣ್ಣದಾಗಿ ಒಂದು ರೆಸ್ಪಾನ್ಸ್ ಒಳ್ಳೆ ರೀತಿಯಲ್ಲಿ ಸಿಕ್ತು ಅಂದರೆ ಮತ್ತೆ ಮರ್ತು ಬಿಡ್ತೀರಾ ಎಲ್ಲ. ಮತ್ತು ನಿಮಗೋಸ್ಕರ ಏನು ಎಲ್ಲ ಮಾಡ್ಕೊಳ್ಬೇಕು ಅದನ್ನು ಮರೆತು ಮತ್ತು ಅವರಿಗೋಸ್ಕರ ಎಲ್ಲ ರೀತಿಯಲ್ಲೂ ಮಾಡಲಿಕ್ಕೆ ತಯಾರಾಗ್ತೀರ. ಆಗ ಏನಾಗುತ್ತೆ, ಮತ್ತೆ ಅಲ್ಲಿಂದ ನಿಮಗೆ ನೋವೇನಾದರೂ ಸಿಕ್ಕರೆ ನಿಮ್ಮನ್ನು ಉಪಯೋಗಿಸ್ಕೊಂಡು ನಿಮ್ಮನ್ನು ಅದೇ ನೋವಿಗೆ ತಳ್ಳಿದರೆ, ಅದೇ ಒಂಟಿತನಕ್ಕೆ ತಳ್ಳಿದರೆ, ಆಗ ನಿಮ್ಗೆ ಏನನ್ಸುತ್ತೆ, ನಂಬಿಕೆಗೆ ದ್ರೋಹ ಆದಾಗ ನೀವು ಸಂಪೂರ್ಣವಾಗಿ ಕುಗ್ಗಿ ಹೋಗ್ಬಿಡ್ತೀರ. ನಿಮ್ಮನ್ನು ನೀವು ನಿಲ್ಲಿಸ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಆತ್ಮವಿಶ್ವಾಸದಿಂದ. ಅಷ್ಟರ ಮಟ್ಟಿಗೆ ನೀವು ಕುಗ್ಗಿ ಹೋಗ್ತೀರ. ಆ ಸಮಯದಲ್ಲಿ ನಿಮಗೆ ನೆರವಾಗೋದು ಯಾರು? ಅವರಾ? ನೀವು ಯಾರಿಗೆ ಪ್ರೀತಿ ಕೊಟ್ಟಿದ್ರಿ, ಯಾರಿಗೆ ಗೌರವ ಕೊಟ್ಟಿದ್ರಿ, ಯಾರಿಗೆ ಬೆಲೆ ಕೊಟ್ಟಿದ್ರಿ, ಯಾರಿಗೆ ತ್ಯಾಗ ಮಾಡಿದ್ರಿ, ಯಾರಿಗೆ ಕಾಳಜಿ ಮಾಡಿ ಅವರಿಗೆ ಯಾವೆಲ್ಲ ರೀತಿಯಲ್ಲಿ ಒಂದು ನಿಮ್ಮ ಜೀವನವನ್ನು ಸವಿಸಿದ್ರಲ್ಲ, ಅವ್ರು ನಿಮಗೆ ಸಪೋರ್ಟಿವ್ ಆಗಿ ನಿಲ್ತಾರೆ ಒಂದೊಂದು ಸಾರಿ? ಇಲ್ಲ ತಾನೇ? ನಿಮಗೆ ನೀವೇ ನಿಲ್ಲಬೇಕು ಅನ್ನೋ ಅರಿವು ಉಂಟಾಗುತ್ತೆ. ಆವಾಗ ಆ ಶಕ್ತಿ ಕೊಡೋದು ಯಾರು ನಿಮಗೆ? ನೀವು ನಂಬಿದ ಗುರುವಾಗಿರ್ಬೋದು, ಭಗವಂತನ ಶಕ್ತಿ ಆಗಿರ್ಬೋದು. ಹಾಗಾಗಿ ನಿಮ್ಮ ಜೀವನದ ಒಂದು ಬಹುಮುಖ್ಯ ದೊಡ್ಡ ಭಾಗದಲ್ಲಿ, ಅಂದರೆ ಬರೀ ಹೆಂಡತಿ, ಮಕ್ಕಳು, ಗಂಡ, ಸಂಸಾರ, ಕೆಲಸ ಈ ರೀತಿ ಸಾಕ್ತಾ ಇದ್ದೀರಾ ಅಂದರೆ ಅದರಲ್ಲಿ ಒಂದು ಭಾಗವನ್ನು ಭಗವಂತನ ಸೇವೆಗೆ, ಅಂದರೆ ಪ್ರಾರ್ಥನೆ, ಧ್ಯಾನ, ಅವರಿಗೋಸ್ಕರ ಸೇವೆ ಮಾಡೋದು ಅಂದರೆ ತಕ್ಷಣ ನೀವು ಅವ್ರಿಗೆ ದಿನನಿತ್ಯ ಅಭಿಷೇಕ ಮಾಡಬೇಕು, ಒಳ್ಳೊಳ್ಳೆ ನೈವೇದ್ಯ ಕೊಡಬೇಕು ಅಂತ ಹೇಳಿ ಅವ್ರು ಕೇಳ್ತಾ ಇಲ್ಲ. ಅವರಿಗೋಸ್ಕರ ಸ್ವಲ್ಪ ಸಮಯ ಕೊಟ್ಟು ಒಂದು ಧ್ಯಾನ ಮಾಡಿ, ಒಂದು ನಾಮಸ್ಮರಣೆ ಮಾಡಿ. ಇದರಿಂದ ನಿಮ್ಮ ಎನರ್ಜಿ ಹೈ ಆಗ್ತಾ ಹೋಗುತ್ತೆ. ಅಂದರೆ ನೀವೇನಾದರೂ ರಕ್ಷಣೆ ಮಾಡಿ ಇಟ್ಕೊಳ್ಳೋದು, ನಿಮಗೋಸ್ಕರ ಏನಾದರೂ ಸೇವ್ ಮಾಡಿ ಇಟ್ಕೊಳ್ಳೋದು ಇದೇ ದಾರಿಯಾಗಿದೆ. ನೀವು ನಿಮ್ಮ ಮಕ್ಕಳಿಗೋಸ್ಕರ ಇಲ್ಲ ಯಾರಿಗೋಸ್ಕರನೋ ಏನೋ ನೀವು ಕೊಡ್ತಾ ಇದ್ದೀರಾ ಅಂದರೆ ಅದು ಅವರು ಅದನ್ನು ಉಪಯೋಗ ಪಡ್ಕೊಳ್ತಾ ಇರ್ತಾರೆ. ನಿಮಗೋಸ್ಕರ ಏನೂ ಆಗಲಿಲ್ಲ, ಮಾಡಲಿಲ್ಲ ಅಂದಾಗ ನಿಮಗೆ ಅತೀವ ನೋವಾಗುತ್ತೆ. ಅದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ತೀರಾ. ನಾವು ಅವರಿಗೋಸ್ಕರ ಎಷ್ಟೆಲ್ಲ ಶ್ರಮಪಟ್ಟೆ, ಆದರೆ ಅವರಿಂದ ನನಗೇನು ಸಿಗಲಿಲ್ಲ ಅಂತೇಳಿ ಆ ಸಮಸ್ಯೆ ಎದುರಾಗೋದಿಲ್ಲ. ಆವಾಗ ಏನಾಗುತ್ತೆ, ನನ್ನ ಜೊತೆ ನನ್ನ ಭಗವಂತ ಇದ್ದಾನೆ, ನನ್ನ ಕರ್ತವ್ಯ, ನನ್ನ ಒಂದು ಜವಾಬ್ದಾರಿ ಏನಿತ್ತು ಅದನ್ನು ನಾನು ನಿರ್ವಹಿಸಿದ್ದೀನಿ ಖಂಡಿತ. ಅದ್ರ ಜೊತೆಗೆ ನಾನು ನನಗೋಸ್ಕರ ಧ್ಯಾನ, ಪೂಜೆ, ಒಂದು ನಾಮಸ್ಮರಣೆ ಮಾಡ್ಕೊಂಡು ಒಂದಿಷ್ಟು ಪುಣ್ಯವನ್ನು ಗಳಿಸಿಟ್ಕೊಂಡಿದ್ದೀನಿ. ಅದು ನನ್ನ ಜೊತೆಗಿದೆ. ಅದೇ ನನ್ನ ಪಾಸಿಟಿವ್ ಎನರ್ಜಿ ಆಗಿರುತ್ತೆ ಖಂಡಿತ.
ಖಂಡಿತ ಅದೇ ನಿಮ್ಮ ಪಾಸಿಟಿವ್ ಎನರ್ಜಿ ಆಗಿರುತ್ತೆ. ನೀವು ಬಿದ್ದಂಥ ಸಂದರ್ಭದಲ್ಲಿ ಅವ್ರು ಬಂದು ಮತ್ತೆ ನಿಮ್ಮನ್ನು ಮೇಲೆ ಎತ್ತಲ್ಲ, ತಿರುಗೂ ನೋಡಿರಲ್ಲ ಅವರು, ಅಷ್ಟರ ಮಟ್ಟಿಗೆ ಅವರು ಆಗಲೇ ಮುಂದೆ ಹೋಗಿರ್ತಾರೆ. ಆದರೆ ನಿಮ್ಮನ್ನಿಲ್ಲಿ ಎತ್ತಿ ಹಿಡಿದು ನಿಲ್ಲಿಸಿದ್ದು ಯಾವುದು? ಅದೇ ಪ್ರಾರ್ಥನೆ, ಅದೇ ಒಂದು ನಾಮಸ್ಮರಣೆ, ಅದರ ಒಂದು ಎನರ್ಜಿ ನಿಮ್ಮನ್ನು ಕಾಪಾಡುತ್ತೆ. ಅಂದರೆ ನೀವು ಅದನ್ನು ಮಾಡ್ತಾ ಇರೋದು ಯಾಕೆ ಅಂತ ಹೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ ಅಲ್ವಾ? ಹಾಗಾಗಿ ಧ್ಯಾನ, ಪೂಜೆ, ನಾಮಸ್ಮರಣೆ ಯಾಕೆ ಮಾಡಬೇಕು ಅಂದರೆ ಇದಕ್ಕೋಸ್ಕರನೇ, ನಿಮಗೋಸ್ಕರ ಅದು ನಿಮ್ಮ ಜೊತೆ ಇರುತ್ತೆ. ನೀವು ಯಾವುದೇ ರೀತಿ ಭೌತಿಕವಾಗಿ ಇಲ್ಲಿ ಏನು ಗಳಿಸಿದ್ರೂ ಅದು ನೀವು ಇನ್ನೊಬ್ರಿಗೆ ಕೊಡಬೇಕು ಅಂತಲೇ ಮಾಡಿರ್ತೀರ. ಅದು ಅವ್ರಿಗೆ ಹೋಗುತ್ತೆ. ಅದು ತಗೊಂಡ್ಮೇಲೆ ಅವರು ಕೃತಜ್ಞರಾಗಿರ್ತಾರೋ ಇಲ್ಲ ನಿಮ್ಮ ನಂಬಿಕೆಗೆ ದ್ರೋಹ ಮಾಡ್ತಾರೋ ಅದು ಗೊತ್ತಿಲ್ಲ. ಆದರೆ ನೀವು ಮಾಡಿದ ಧ್ಯಾನ, ಪೂಜೆ, ನಾಮಸ್ಮರಣೆ ಅದು ಯಾವತ್ತಿಗೂ ಕೂಡ ನಿಮ್ಮ ನಂಬಿಕೆಗೆ ದ್ರೋಹ ಮಾಡೋದಿಲ್ಲ. ಹಾಗಾಗಿ ಗುರು ಹೇಳ್ತಾ ಇರೋದು, ನಿನಗೋಸ್ಕರ ಇಲ್ಲಿ ಏನಾದರೂ ಸಂಪಾದನೆ ಮಾಡ್ಕೋ, ಅದು ನಿನ್ನ ಕೊನೆಯ ಕಾಲಕ್ಕಾಗಿರ್ಬೋದು, ಮುಂದಿನ ಜನ್ಮಕ್ಕಾಗಿರ್ಬೋದು ಸಹಾಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಏನಾದರೂ ಸಾಧನೆ ಮಾಡಿ, ಯಾರಿಗೆ ಏನಾದರೂ ಕೊಡಿ, ಮಾಡಿ, ಅದು ನಿಮ್ಮದೇ ಆದ ಸಂಬಂಧ ಆಗಿರುತ್ತೆ. ಯಾಕಂದರೆ ಅದು ಮಾಯೆಯ ಸಂಬಂಧ, ಅದರಿಂದ ನಿಮ್ಮನ್ನು ಹೊರಗೆ ತರೋಕ್ಕಾಗೋದಿಲ್ಲ. ಮಕ್ಕಳು ಆಗಿರ್ಬೋದು, ಹೆಂಡತಿ, ಗಂಡ, ಕೆಲವೊಂದಿಷ್ಟು ಸಂಬಂಧಗಳಲ್ಲಿ. ಹಾಗಾಗಿ ಇದನ್ನು ನಿಮ್ಮ ಕರ್ತವ್ಯ ಅನ್ನೋ ರೀತಿಯಲ್ಲಿ ಅವ್ರಿಗೇನು ಭೌತಿಕವಾಗಿ ಕೊಡಬೇಕು ಅದನ್ನು ಕೊಡಿ. ಆದರೆ ನಿಮಗೋಸ್ಕರ ನೀವೇನಾದರೂ ಇಟ್ಕೊಳ್ಳಿ. ಅದು ನಿಮ್ಮದೇ ಆದ ಒಂದು ಅಮೂಲ್ಯವಾದ ಸಮಯದ ಮೂಲಕ ನೀವು ಅದನ್ನು ಭಗವಂತನಿಗೆ ಕೊಟ್ಟು ನೀವೇನದರಿಂದ ಪಡ್ಕೊಂಡಿರ್ತೀರಲ್ಲ ಅದು ಮಾತ್ರ ನಿಮಗೋಸ್ಕರ ಡಿಸರ್ವ್ ಆಗಿರುತ್ತೆ. ಅದರ ಆಧಾರದ ಮೇಲೆ ನಿಮಗೇನು ಸಿಗಬೇಕು, ಅವರಿಂದನೇ ಸಹಾಯ ಸಿಗಬೇಕು ಅಂತ ಇಲ್ಲ. ನಿಮಗೆ ಮೋಸ ಮಾಡಿದರು, ನಿಮ್ಮವರೇ ನಿಮಗೆ ಮೋಸ ಮಾಡಿದರು, ನಿಮ್ಮ ಒಡ ಹುಟ್ಟಿದ ಮಕ್ಕಳೇ ನಿಮ್ಮನ್ನು ದೂರ ಮಾಡಿದರು, ಕೆಲವೊಂದು ಸಾರಿ ಅರ್ಥ ಮಾಡ್ಕೊಳ್ಳಿಲ್ಲ, ನೋವು ಕೊಟ್ಟರು, ಇನ್ಯಾವುದೇ ರೀತಿ ನಿಮ್ಮಿಂದ ಒಂದು ಉಪಕಾರವನ್ನು ಪಡ್ಕೊಂಡು ಪ್ರತಿ ಉಪಕಾರದ ರೂಪದಲ್ಲಿ ನಿಮಗೆ ನೋವು, ನಿಂದನೆ ಕೊಟ್ಟು ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನಾಡಿ ನಿಮ್ಮನ್ನು ಒಂದು ರೀತಿಯಲ್ಲಿ ನೋವು ಕೊಟ್ಟಿದ್ದಾರೆ ಅಂದರೆ ಅದರಿಂದ ನೀವು ಹೀಲ್ ಆಗಬೇಕು ಅಂದರೆ ನಿಮ್ಮ ಧ್ಯಾನ, ನಿಮ್ಮ ಒಂದು ನಾಮಸ್ಮರಣೆ ಅದೇ ಸಾಧ್ಯ ಮಾಡಿಕೊಡುತ್ತೆ. ಹಾಗಾಗಿ ಕುಗ್ಗಿ ಬಿದ್ದಂಥ ಸಂದರ್ಭದಲ್ಲಿ ಯಾರಿಗೂ ಬಂದು ಸಹಾಯ ಮಾಡೋದಿಲ್ಲ. ಭಗವಂತನ ಇಚ್ಛೆಯ ಅನುಸಾರವಾಗಿ ನೀವು ಅಲ್ಲಿ ಆತ್ಮವಿಶ್ವಾಸದಿಂದ ಎದ್ದು ನಿಲ್ತೀರ. ಅಂಥ ಸಮಯದಲ್ಲಿ ನಿಮ್ಮ ಎದುರಿಗೆ ಯಾರಾದರೂ ಬಂದು ಕೈ ಚಾಚಿದ್ದಾರೆ ಅಂದರೆ ಅದು ನಿಮ್ಮವರಾಗಿರೋದಿಲ್ಲ, ಬೇರೆ ಯಾರೋ ಬಂದು ಅಪರಿಚಿತರು, ಅಂದರೆ ಯಾರೋ ಬಂದು ನಿಮಗೆ ನಾನು ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಕೈ ಚಾಚಿದ್ದಾರೆ ಅಂದರೆ ಭಗವಂತ ಅದೇ ರೂಪದಲ್ಲಿ ಬಂದಿರ್ತಾರೆ. ಇಂಥ ಅನುಭವ ನಿಮಗೆ ಸಾಕಷ್ಟು ಆಗಿದೆ, ಮುಂದೇನೂ ಕೂಡ ಆಗತ್ತೆ. ಯಾಕಂದರೆ ನೀವು ಮತ್ತೆ ಎಲ್ಲೋ ಒಂದು ರೀತಿಯಲ್ಲಿ ತಪ್ಪು ಮಾಡ್ತಾ ಇದ್ದೀರಾ. ಒಂದು ಸರಿ ಪಾಠ ಕಲಿತೀರಾ, ಅದು ಮರ್ತು ಹೋಗುತ್ತೆ, ಮತ್ತೆ ನನ್ನದೇ ಮಗು, ನನ್ನದೇ ಗಂಡ, ನನ್ನದೇ ಸಂಬಂಧ ಅನ್ನೋ ರೀತಿಯಲ್ಲಿ ಮತ್ತೆ ಅದರಲ್ಲಿ ಯಾವುದೋ ರೀತಿಯಲ್ಲಿ ಇನ್ವಾಲ್ವ್ ಆದಾಗ, ಹೆಂಡತಿ ಅನ್ನೋ ರೀತಿಯಲ್ಲಿ ಇನ್ವಾಲ್ವ್ ಆದಾಗ ಏನಾಗುತ್ತೆ ಅಂದರೆ ಅಲ್ಲಿ ಮತ್ತೊಂದು ಪಾಠ ಎದುರಾಗತ್ತೆ. ಹಾಗಾಗಿ ಇಲ್ಲಿ ನಿಮಗೋಸ್ಕರನೂ ಏನಾದರೂ ಸ್ವಲ್ಪ ಗಳಿಸಿ ಇಟ್ಕೊಳ್ಳಿ ಪುಣ್ಯದ ರೂಪದಲ್ಲಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾರೆ. ಎಲ್ಲ ಸಮಯವನ್ನು ಪೂರ್ಣ 100% ಸಮಯವನ್ನು ಬೇರೆಯವರಿಗೆ ವಿನಿಯೋಗಿಸೋದೇನು ಬೇಡ, ನಿನಗೋಸ್ಕರನಾದರೂ ಅದರಲ್ಲಿ ಒಂದು 5% ಇಟ್ಕೋ. ಅದೇ ಧ್ಯಾನ, ಪೂಜೆ, ನಾಮಸ್ಮರಣೆಯ ಒಂದು ವಿಚಾರದಲ್ಲಿ ನಿನ್ನನ್ನು ಸತ್ಸಂಗ, ಸತ್ಕಾರ್ಯಗಳ ಕಡೆ ತೊಡಗಿಸು. ಇದು ನಿನ್ನ ಜೊತೆ ಶಾಶ್ವತವಾಗಿ ಇರುತ್ತೆ, ಬರುತ್ತೆ. ಹಾಗೆ ನೀನು ಕುಗ್ಗಿದಂಥ ಸಂದರ್ಭದಲ್ಲಿ ಇದು ನಿನಗೆ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ, ಇದರ ಮೂಲಕ ನಿಮಗೆ ಸೋಲ್ ಎನರ್ಜಿಗಳು ಕನೆಕ್ಟ್ ಆಗ್ತವೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಇದು ನಿಮ್ಮ ಮನಸ್ಥಿತಿ ಆಗಿರ್ಬೋದು, ಆಗದೇನೂ ಇರ್ಬೋದು. ಯಾರಿಗೆ ಈ ವಿಚಾರ ರೆಸನೆಟ್ ಆಗುತ್ತೆ, ಖಂಡಿತ ಇದು 1% ಆದರೂ ಎಲ್ಲರಿಗೂ ರೆಸನೆಟ್ ಆಗಿರುತ್ತೆ ಅನ್ನೋದು ನನ್ನ ಅನುಭವ. ಕೆಲವೊಂದು ಸರಿ ಕೆಲವೊಂದು ಸಂದರ್ಭಗಳಲ್ಲಿ, ಕೆಲವೊಂದು ಸಂಬಂಧಗಳಲ್ಲಿ ಈ ರೀತಿ ಒಂದು ಅಭಿಪ್ರಾಯ, ಒಂದು ನಂಬಿಕೆಯ ದ್ರೋಹ, ಒಂದಿಷ್ಟು ಘಟನೆಗಳು ನಿಮ್ಮ ಜೀವನದಲ್ಲೂ ಕೂಡ ನಡೆದಿದ್ದಾವೆ. ಹಾಗಾಗಿ ಈ ಹತ್ಯೆ ಕಾಣ್ತಾ ಇಲ್ಲ, ಆದರೆ ಇದನ್ನು ನೀವು ಕ್ಷಣಕ್ಕೂ ಅನುಭವಿಸ್ತಾ ಇದ್ದೀರಾ. ಇದು ಸತ್ಯ ತಾನೇ? ಯಾರೋ ನಿಮ್ಮನ್ನು ನಿಂದಿಸ್ತಾ ಇದ್ದಾರೆ, ಅವಮಾನಿಸ್ತಿದ್ದಾರೆ, ಅವರಿಗೋಸ್ಕರ ನೀವು ಎಷ್ಟೆಲ್ಲ ಸಫರ್ ಮಾಡಿದ್ರಿ ಜೀವನದಲ್ಲಿ. ಈಗ ಏನು ಮಾಡಿದೀಯಾ ಅಂತ ತಕ್ಷಣ ಕೇಳಿದ್ರು ಅಂದರೆ ತಕ್ಷಣ ನಿಮ್ಮ ಹತ್ಯೆ ಅಲ್ಲಾಯಿತು ಅಂತಲೇ ಅಲ್ವಾ? ಇಡೀ ಜೀವನದ ಹೋರಾಟ ನಿಮಗೆ ಪೂರ್ಣವಾಗಿ ಒಮ್ಮೆಲೆ ನೆನಪಾಗ್ಬಿಡತ್ತೆ. ಇಷ್ಟೆಲ್ಲ ಮಾಡಿದ ಮೇಲೂ ನಾನು ಏನು ಮಾಡಿದ್ನಾ ಅಂತ ಕೇಳಿದ್ರಲ್ಲ ಅಂದರೆ ಆವಾಗಲೇ ನೀವು ಜೀವಂತವಾಗಿದ್ದು ನಿಮ್ಮ ಹತ್ಯೆ ಆದ ಅನುಭವವನ್ನು ನೀವು ಅನುಭವಿಸ್ತೀರಾ. ಹಾಗಾಗಿ ಒಂದು ಸಣ್ಣ ಜೀವನದಲ್ಲಿ ಅದೆಷ್ಟು ಬಾರಿ ಜೀವಂತವಾಗಿರುವ ಹೆಸರಲ್ಲಿ ನಿಮ್ಮ ಹತ್ಯೆ ಆಗಿದೆ ಅಲ್ವಾ? ಕೇಳಿ ನಿಮ್ಮನ್ನೊಮ್ಮೆ. ಈ ಹತ್ಯೆಗೆ ಕಾರಣ ಅವರಲ್ಲ, ನಿಮ್ಮ ಅತಿಯಾದ ಅಟ್ಯಾಚ್ಮೆಂಟ್. ಅವರು ನನ್ನೋರು, ನಾನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಅವರಿಗೋಸ್ಕರ ತ್ಯಾಗ ಮಾಡಿದ್ದು, ಕಾಳಜಿ, ಪ್ರೀತಿ, ಹಾಗೆ ಎಲ್ಲವನ್ನು ಅವರಿಗೆ ಸಮರ್ಪಣೆ ಮಾಡಿದ್ದು ನಿಮ್ಮ ತಪ್ಪಲ್ವಾ? ನೀವು ನಿಮಗೋಸ್ಕರನೂ ಏನಾದರೂ ಸಮರ್ಪಣೆ ಮಾಡ್ಕೊಳ್ಬೇಕಾಗಿತ್ತಲ್ಲ. ಈಗ ಅರಿವು ಬಂದಿದೆ, ಆದರೆ ಸಮಯ ಮಿಕ್ಕೋಗಿದೆ. ಆದರೆ ಗುರು ಹೇಳ್ತಿದ್ರೆ ಈ ಸಮಯನೂ ಮಿಕ್ಕೋಗಿಲ್ಲ. ನೀವು ಅಂದ್ಕೊಳ್ಬೋದು ನನಗೆ ವಯಸ್ಸಾಯಿತು, ಇಲ್ಲ ಎಲ್ಲ ಕಳ್ಕೊಂಡು ನಿಂತಿದ್ದೀನಿ, ಈಗ ನಾನು ಹೇಗೆ ನನ್ನನ್ನು ಚೇತರಿಸ್ಕೊಳ್ಳಿ ಅಂತೇಳಿ. ನೀನು ಯಾವಾಗ ಕೊನೆ ಅಂತ ಹೇಳಿ ಅಂದ್ಕೊಳ್ತೀಯೋ ಅಲ್ಲೇ ಹೊಸ ಪ್ರಾರಂಭ ಇರುತ್ತೆ. ನಾನು ನಿನ್ನ ಜೊತೆಗಿದ್ದೀನಿ, ಶುರು ಮಾಡು, ಇಲ್ಲಿಂದ ಹೊಸ ಪ್ರಾರಂಭ ಮಾಡು, ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರೆ. ಇನ್ನೂ ನೀನು ಜೀವಂತವಾಗಿದೆಯಾ, ನನ್ನ ಒಂದು ಯೋಜನೆಯಲ್ಲಿ ಜೀವಂತವಾಗಿದೆಯಾ, ನಿನಗೆ ಸಿಕ್ಕಿದ್ದು ಇಲ್ಲಿವರೆಗೂ ಒಂದು ಪಾಠ, ಅದು ನೀನು ಕಲೀಲೇಬೇಕಾಗಿತ್ತು. ಯಾಕಂದರೆ ಅದು ಕಲಿಯದ ಹೊರತು ನಿನಗೆ ಕೆಲವೊಂದು ವಿಚಾರಗಳಲ್ಲಿ ಮೋಹದಲ್ಲಿ ಹೊರಗೆ ಬರೋಕ್ಕೆ ಸಾಧ್ಯ ಆಗಿರಲಿಲ್ಲ.
ಅಂದರೆ ನೀನು ಯಾರಿಗೆ ಏನು ಕೊಡಬೇಕು, ಎಷ್ಟು ಬೆಲೆ ಕೊಡಬೇಕು ಅದನ್ನು ತಿಳ್ಕೊಂಡಿದೆಯಾ, ಪ್ರೀತಿ ವಿಶ್ವಾಸ ಎಷ್ಟು ತೋರಿಸ್ಬೇಕು ಎಲ್ಲವನ್ನು ತಿಳ್ಕೊಬೇಕು. ಹಾಗೆ ನಿನಗೋಸ್ಕರನೂ ನೀನೇನಾದರೂ ಮಾಡ್ಕೊಳ್ಬೇಕಾಗಿತ್ತು, ಕೇವಲ ಕೊಡೋದಷ್ಟೇ ಅಲ್ಲ, ನನಗೋಸ್ಕರನೂ ನಾನೇನಾದರೂ ಒಂದಿಷ್ಟು ಕಂಡುಕೊಳ್ಬೇಕಾಗಿತ್ತು ಅನ್ನೋ ಒಂದು ವಾಸ್ತವ ಸತ್ಯದ ಪರಿಚಯ ಮಾಡಿಸಿದ್ದೀನಿ. ಹಾಗಂತ ಇದು ಕೊನೆ ಹಂತ ಅಲ್ಲ, ಈ ಕೊನೆ ಹಂತನೇ ನಿನ್ನ ಹೊಸ ಪ್ರಾರಂಭವಾಗಿದೆ. ಖಂಡಿತ ನಿನಗೋಸ್ಕರ ಜೀವಿಸು, ನಾನು ನಿನಗೋಸ್ಕರ ಸಹಾಯ ಮಾಡ್ತೀನಿ ಅನ್ನೋ ರೀತಿಲಿ ಗುರು ಹೇಳ್ತಾರೆ. ಹಾಗಾಗಿ ಕುಗ್ಗಬೇಡಿ, ಎಲ್ಲ ಮುಗಿದೋಯ್ತು ಅನ್ನೋ ರೀತಿಲಿ ನಾನು ಅವರಿಗೋಸ್ಕರ ಏನೆಲ್ಲ ಮಾಡಿದೆ ಅವ್ರು ಬಿಟ್ಟೋದ್ರು, ಇಲ್ಲ ನಾನು ಕಳ್ಕೊಂಡೆ ಅನ್ನೋ ರೀತಿಲಿ ಯಾವುದೇ ರೀತಿಲಿ ಕುಗ್ಗೋದು ಬೇಡ. ಇಲ್ಲಿಂದಲೇ ಹೊಸ ಪ್ರಾರಂಭವನ್ನು ಮಾಡಿ ಗುರು, ನೀವು ನಂಬಿದ ಗುರುವು, ದೈವಶಕ್ತಿ, ಏಂಜಲ್ ಶಕ್ತಿಗಳು ನಿಮ್ಮ ಸಹಾಯಕ್ಕೆ ಬರ್ತವೆ. ಯಾಕಂದರೆ ಆ ಸಮಯದಲ್ಲಿ ನಿಮ್ಮಿಂದ ಕೆಲವೊಂದು ಸಹಾಯ ಆಗಿಲ್ಲ ಅಂತಲ್ಲ, ಅದೇ ಒಂದು ಹೋರಾಟದಲ್ಲೂ ಕೂಡ ಒಂದು ನಿಮಗೆ ತಿಳಿದೆ ಅರಿವಿಲ್ಲದಂತೆ ನೀವು ಯಾರಿಗೊಬ್ಬರಿಗೆ ಭಿಕ್ಷೆ ಕೊಟ್ಟಿರ್ಬೋದು, ಊಟಕ್ಕೆ ಕಾಸು ಕೊಟ್ಟಿರ್ಬೋದು, ಇಲ್ಲ ನೀವೇ ನಿಮ್ಮ ಕೈಯಾರೆ ಮಾಡಿದ ಅಡುಗೆಯಲ್ಲಿ ಸ್ವಲ್ಪ ಪಾಲನ್ನು ಕೊಟ್ಟಿರ್ಬೋದು, ಇಲ್ಲ ಪ್ರಾಣಿ ಪಕ್ಷಿಗಳಿಗೆ ನೀರು ಕೊಟ್ಟಿರ್ಬೋದು. ಯಾವುದೋ ರೀತಿಯಲ್ಲಿ ಒಂದು ನಿಸ್ಸಹಾಯಕರನ್ನು ನೋಡಿದಾಗ ಕರುಣೆಯಿಂದ ಅವ್ರಿಗೆ ಒಳ್ಳೇದಾಗ್ಲಪ್ಪ ಭಗವಂತ, ಅವರಿಗೂ ಒಳ್ಳೇದು ಮಾಡು ಅಂತೇಳಿ ಪ್ರಾರ್ಥನೆ ಮಾಡಿರ್ಬೋದು. ಇವೆಲ್ಲವೂ ನಿಮ್ಮ ಒತ್ತಡದಲ್ಲಾದಂಥ ಒಂದು ಪುಣ್ಯದ ಕೆಲಸಗಳು. ಇದು ನಿಮ್ಮನ್ನು ಈ ಸಮಯದಲ್ಲಿ ಕೈ ಹಿಡಿದು ಗುರುವಿನ ಬಳಿ ತಂದು ನಿಲ್ಲಿಸಿದೆ. ಹಾಗಾಗಿ ಗುರುವು ನಿಮ್ಮನ್ನು ಆಕರ್ಷಣೆ ಮಾಡ್ಕೊಂಡಿರೋದು, ಅಂದರೆ ಅವರೇ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಬದುಕಲಿಕ್ಕೆ ಅವಕಾಶ ಇದೆ. ನೀನಿಷ್ಟು ಒತ್ತಡದ ಮಧ್ಯೆನೇ ಅವ್ರಿಗೆ ಒಳ್ಳೇದಾಗಬೇಕು, ಅವರಿಗೋಸ್ಕರ ಕಾಳಜಿ ಮಾಡಿದ್ದು, ಪ್ರೀತಿ ಕೊಟ್ಟಿದ್ದು, ನಂಬಿಕೆ ಕೊಟ್ಟಿದ್ದು, ಅವರಿಗೋಸ್ಕರ ಎಲ್ಲ ಸಮರ್ಪಣೆ ಮಾಡಿದ್ರ ಮಧ್ಯ ನಿನಗೋಸ್ಕರ ನೀನೇನಾದರೂ ಅರಿವಿಲ್ಲದಂತೆ ಗಳಿಸ್ಕೊಂಡಿದೆಯಾ ಅಂದರೆ ಅದು ಇದು ಮಾತ್ರ. ಜೀವನ ನಿಮ್ಮನ್ನು ಸ್ವಾವಲಂಬಿಯಾಗಿಸಿದೆ, ಅಂದರೆ ಇಂಡಿಪೆಂಡೆನ್ಸ್ ಆಗಿ ಮಾಡ್ತಾ ಇದೆ. ನೀವು ಯಾರದ್ದೋ ಒಂದು ಪ್ರಾಪರ್ಟಿ ಅಥವಾ ಕಾಪಿರೈಟ್ ಅಲ್ಲ. ಹಾಗಾಗಿ ಯಾರೋ ನಿಮ್ಮಿಂದ ದೂರ ಆದರೂ ಅಂತೇಳಿ ಚಿಂತೆ ಮಾಡ್ತಾ ಕೂರೋದಕ್ಕಿಂತ ಅದರಿಂದ ಲಾಸ್ ಆಗೋದು ನಿಮಗೆ. ಹಾಗಾಗಿ ಮುಂದುವರಿಯೋ ಅಧಿಕಾರ ನಿಮಗಿದೆ. ಹಾಗಾಗಿ ನೀವು ಮುಂದುವರಿಯಿರಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಆದರೆ ಇದು ನಿಮಗೆ ತಕ್ಷಣ ಕಷ್ಟ ಆಗ್ಬೋದು, ಯಾಕಂದರೆ ನೀವು ನಿಮ್ಮ ಹೃದಯದಿಂದ ನಿಷ್ಠಾವಂತರಾಗಿರ್ತೀರ ಆ ಒಂದು ಸಂಬಂಧದಲ್ಲಿ. ಹಾಗಾಗಿ ನೀವು ಆ ಸಂಬಂಧವನ್ನು ಟೈಮ್ ಪಾಸ್ ಅಂತ ಹೇಳಿ ಅಂದ್ಕೊಂಡಿರೋದಿಲ್ಲ. ನೀವು ನಿಮ್ಮ ಜೀವನದಲ್ಲಿ ಬೇರೆ ಆಪ್ಷನ್ ಇಟ್ಕೊಂಡಿರೋದಿಲ್ಲ. ಹಾಗಾಗಿ ಆ ಸಂಬಂಧ ಮುರಿದ ಮೇಲೂ ಹಾಗಾಗಿ ನಿಮಗೆ ತುಂಬ ನೋವಾಗತ್ತೆ. ಆದರೆ ಆ ಸಂಬಂಧ ಮುರಿದ ಮೇಲೂ ಕೂಡ ನೀವು ಮೂರನೇ ಒಂದು ವ್ಯಕ್ತಿ ಜೊತೆ ಅವ್ರು ಇರೋದನ್ನು ಕಂಡಾಗ ನಿಮಗೆಲ್ಲೋ ಒಂದು ರೀತಿಲಿ ಅವ್ರು ನನಗೆ ದ್ರೋಹ ಮಾಡಿದ್ರಾ ಅಂತೇಳಿ ನಿಮಗೆ ಅನ್ನಿಸ್ಬೋದು. ಯಾಕೆ ಹೀಗಾಗ್ತದೆ ಅಂದರೆ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಅಂದರೆ ಸ್ವೀಕರಿಸ್ತಾ ಇಲ್ಲ, ಅಂದರೆ ನಿಮಗೆ ಅದನ್ನು ಅರಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ ಪ್ರಶ್ನೆ ನಿಮಗೆ ಮಾಡ್ಬೋದಲ್ವ, ಅಂದರೆ ಎಷ್ಟು ಬೇಗ ನೀನು ನನ್ನನ್ನು ಮರೆತು ಬೇರೆ ಜೀವನದಲ್ಲಿ ಒಂದು ಹೊಂದ್ಕೊಂಡ್ಬಿಟ್ಟೆ ಅನ್ನೋ ರೀತಿಲಿ. ಇದು ಸ್ವಾರ್ಥ ಅಲ್ಲ, ಇದು ಒಂದು ನಿಸ್ವಾರ್ಥ. ಯಾಕಂದರೆ ಅವರು ನಿಮ್ಗೆ ಆ ಆದ್ಯತೆ ಕೊಡಲಿಲ್ಲ, ನಿಮ್ಮ ಒಂದು ಮೌಲ್ಯ ತಿಳ್ಕೊಳ್ಳಿಲ್ಲ ಅಂದಾಗ ನೀವು ಖಂಡಿತ ಒಂದು ಆಯ್ಕೆಯನ್ನು ಮಾಡ್ಕೊಳ್ಳೇಬೇಕಲ್ವ. ಅಂದರೆ ಅವ್ರ ಎಕ್ಸ್ಪೆಕ್ಟೇಷನ್ ಏನಾಗಿತ್ತು ಅಂದರೆ ನೀವು ಕುಗ್ಬಿಡ್ತೀರ ಅವರನ್ನು ಬಿಟ್ಟ ತಕ್ಷಣ, ಇಲ್ಲ ಜೀವನವೇ ಸಾಕು ಅನ್ನೋ ರೀತಿಲಿ, ಇಲ್ಲ ಅವರೇ ಬೇಕು ಅಂತೇಳಿ ಪರಿತಪಿಸ್ತೀರ. ಈ ರೀತಿ ಕೆಲವೊಂದು ಎಕ್ಸ್ಪೆಕ್ಟೇಷನ್ ಅವ್ರು ಇಟ್ಕೊಂಡಿರ್ತಾರೆ. ಆ ಎಕ್ಸ್ಪೆಕ್ಟೇಷನ್ ಅವರಲ್ಲಿ ಸುಳ್ಳಾದಾಗ, ಅಂದರೆ ಸುಳ್ಳು ಅಂತೇಳಿ ಅವ್ರಿಗೆ ಅನ್ನಿಸ್ದಾಗ ಆಗ ನಿಮ್ಮ ಕಡೆ ಅವರಿಗೆ ಫೋಕಸ್ ಆಗುತ್ತೆ. ಈ ರೀತಿ ಪ್ರಶ್ನೆ ಕೂಡ ಯಾರದ್ದೋ ಮೂಲಕ ಇಲ್ಲ ಅವರೇ ಬಂದು ನಿಮಗೆ ಸ್ವತಃ ಕೇಳ್ಬೋದು, ನನ್ನನ್ನು ಕೂಡ ನೀನು ಮರೆತು ಜೀವನದಲ್ಲಿ ಅದೆಷ್ಟು ಬೇಗ ಹೊಂದ್ಕೊಂಡ್ಬಿಟ್ಟಿದೆಯಲ್ಲ ಅಂತೇಳಿ. ಹಾಗಂತ ನೀವು ಕುಗ್ಗೋದು ಅವ್ರಿಗೆ ಇಷ್ಟ ಇತ್ತು ಅಂತ ಅದರ ಅರ್ಥ ಆಗುತ್ತೆ. ಹಾಗಾಗಿ ಇಲ್ಲಿ ನೀವು ಮುಂದುವರಿಯೋದೇ ಒಳ್ಳೆಯದು, ಮುಂದುವರಿತಾ ಇರೋದೇ ಒಳ್ಳೆಯದು. ಈಗ ಏನು ನೀವು ತೀರ್ಮಾನ ತೊಗೊಂಡಿದ್ರೋ ಅದೇ ಉತ್ತಮ. ನೀವು ಹೇಗೆ ಎಲ್ಲವನ್ನ ಮರೆತು ಮುಂದುವರೆದ್ರಿ ಅಂತೇಳಿ ಅವರು ಪ್ರಶ್ನೆನ ನಿಮಗೆ ಮಾಡೋದಲ್ಲ, ಆ ಪ್ರಶ್ನೆನ ಅವರಿಗೆ ಕೇಳ್ಕೊಳ್ಬೇಕು. ಅವರಿಂದನೇ ತಾನೇ ನೀವು ಈ ರೀತಿಯಾಗಿ ಒಂದು ಹೊಸದೊಂದು ತಿರುವು ತಗೊಳಕ್ಕೆ ಸಾಧ್ಯ ಆಗಿದ್ದು. ಇದನ್ನೇ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು ಅಂತ ಹೇಳೋ ಅರ್ಥ. ನಿಮ್ಮ ಕಡೆ ನೀವು ಗಮನ ಕೊಡಿ. ಒಂದ್ಸಾರಿ ಅತಿಯಾಗಿ ಅಂಟ್ಕೊಂಡಿರುವ ಪ್ರೀತಿ, ಕಾಳಜಿ, ಬೆಲೆ ಇವುಗಳ ಕಡೆನೇ ಗಮನ ಹರಿಸೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಒಳಗಿನ ಉದ್ದೇಶ, ಹಾಗೆ ನೀವು ಯಾವುದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀರೋ ಅದರ ಕಡೆನೂ ಕೂಡ ಸ್ವಲ್ಪ ಗಮನವನ್ನು ಕಡಿಮೆ ಮಾಡಿ ನೀವು ನಿಮ್ಮ ಕಡೆ ಸ್ವಲ್ಪ ಕಾಳಜಿ, ಪ್ರೀತಿ, ಬೆಲೆ ಕೊಡ್ಕೊಳ್ಳೋದನ್ನು ಕಲೀರಿ. ಅಂದರೆ ನಿಮ್ಮ ಒಳಗಿನ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಳಿ. ಬೇರೆಯವರಿಗೋಸ್ಕರ ಯಾರೋ ಏನೋ ನಿಮ್ಮನ್ನು ಅಂದರು, ಇಲ್ಲ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ನೀವು ಮಾಡಿದ ಒಂದು ಕೆಲಸಕ್ಕೆ ಅವರು ಪ್ರತಿಕ್ರಿಯಿಸಲಿಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋ ರೀತಿಲಿ ನೀವೀಗ ಕಂಗಾಲಾಗೋದು ಬೇಡ. ಅಂದರೆ ಅನವಶ್ಯಕ ಚಿಂತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ನೀವೇನು ಮಾಡಿದ್ರೋ ಅದು ನಿಮಗೆ ಗೊತ್ತಿದೆಯಲ್ವಾ, ನಿಮ್ಮ ಆತ್ಮಸಾಕ್ಷಿ ಗೊತ್ತಿದೆ. ನೀವಿಲ್ಲಿ ಜನರನ್ನು ಮೆಚ್ಚಿಸ್ತೀನಿ ಅಂದರೆ ಅದು ಸಾಧ್ಯ ಇಲ್ಲದ ಮಾತು. ಭಗವಂತನನ್ನು ಮೆಚ್ಚಿಸುವ ರೀತಿಯಲ್ಲಿ ನೀವು ಕೆಲಸ ಮಾಡಿದ್ದೀರ, ಅದನ್ನು ತೋರಿಸ್ಬೇಕು ಅಂತ ಏನಿಲ್ಲ. ಅದನ್ನು ಭಗವಂತ ಗುರುತಿಸಿ ಆಗಿದೆ,
ಅದಕ್ಕೆ ಏನು ಬೇಕೋ ನಿಮಗೆ ಆ ಪುಣ್ಯವನ್ನು ಆ ಸಮಯದಲ್ಲಿ ಅವ್ರು ಕೊಟ್ಟಿರ್ತಾರೆ, ಅದು ಡಿಸರ್ವ್ ಆಗಿರುತ್ತೆ. ಅದರ ಸಮಯ ಕೂಡ ಒಂದು ಕಡೆ ಯೋಜಿಸಲ್ಪಟ್ಟಿರುತ್ತೆ. ಹಾಗಾಗಿ ನೀವು ಏನೋ ಒಳ್ಳೇದು ಮಾಡಿದ್ರಿ, ಅದು ಯಾವುದೋ ಒಂದು ಸಂಬಂಧಕ್ಕಾಗಿರ್ಬೋದು, ಸ್ನೇಹಿತರಿಗಾಗಿರ್ಬೋದು, ಇಲ್ಲ ಯಾವುದೋ ಒಂದು ರೀತಿಲಿ ನಿಮ್ಮಿಂದ ಏನು ಅವರಿಗೆ ಕೊಟ್ಟಿದ್ದೀರಲ್ಲ ಒಳ್ಳೆಯದು, ಅದನ್ನು ಅವ್ರು ಅರ್ಥ ಮಾಡ್ಕೊಂಡಿಲ್ಲ, ಇಲ್ಲ ಅವರು ಅದ್ರ ಬಗ್ಗೆ ನಿಮಗೆ ಏನು ಒಂದು ವ್ಯಕ್ತಪಡಿಸ್ತೇ ಇಲ್ಲ ಅಂದರೆ ಅದನ್ನು ಯಾರ ಹತ್ರನೂ ಹೇಳ್ಕೊಳ್ಳದೆ ಹೋದರು ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಳ್ಳೋದೇನು ಬೇಡ. ಯಾಕಂದರೆ ಅದು ಅವರ ಕರ್ಮವನ್ನು ತೋರಿಸ್ತದೆ, ಇದು ನಿಮ್ಮ ಧರ್ಮವನ್ನು ತೋರಿಸ್ತದೆ. ಒಟ್ಟಾರೆಯಾಗಿ ಇಲ್ಲಿ ನೀವು ಧರ್ಮದ ಮಾರ್ಗದಲ್ಲಿದ್ದೀರಿ ಅಂದರೆ ಆ ಧರ್ಮವನ್ನು ಆ ಭಗವಂತ ಗುರುತಿಸಿದ್ದಾರೆ. ಹಾಗಾಗಿ ಭೌತಿಕ ಜನರು ಗುರುತಿಸ್ಬೇಕು ಅಂತೇಳಿ ಹವಣಿಸ್ತಾ ಇದ್ದೀರಾ ಅಂದರೆ ಅದು ತಪ್ಪಾಗತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಇದು ನಿಮ್ಮ ನೋವಿಗೆ ಕಾರಣ ಆಗುತ್ತೆ. ನಿಮಗೇನು ನೀವು ಮಾಡಿದ ಕರ್ಮಕ್ಕೆ ಬೆಲೆ ಸಿಗಬೇಕು, ಅದು ಭಗವಂತ ಕೊಟ್ಟಾಗಿದೆ. ಜನರಿಂದನೂ ಅದನ್ನು ಅಪೇಕ್ಷೆ ಮಾಡೋದು ತಪ್ಪಾಗತ್ತೆ. ಅದು ಸರಿಯಾದ ಸಮಯದಲ್ಲಿ ಒಂದಲ್ಲ ಒಂದು ದಿನ ಅವರಿಗೆ ಅರ್ಥ ಆಗುತ್ತೆ. ಯಾಕಂದರೆ ಅದು ಭಗವಂತ ಗುರುತಿಸಿದ್ದಾರೆ ಅಂದರೆ ಅದನ್ನು ಒಂದಲ್ಲ ಒಂದು ರೀತಿಯಲ್ಲಿ ಆ ಜನರಿಗೆ ಅರ್ಥ ಮಾಡಿಸ್ತಾರೆ ಅಷ್ಟೇ. ಪ್ರಾಮಾಣಿಕ ಪ್ರಯತ್ನ ನಿಮ್ಮದಾಗಿರಲಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರೋದು ಅದನ್ನೇ, ಕರ್ಮ ಮಾಡು, ಕರ್ಮದ ಮೇಲೆ ನನಗಿಂಥದ್ದೇ ಫಲ ಬೇಕು ಅಂತೇಳಿ ನಿನ್ನ ನಿರೀಕ್ಷೆ ಇಟ್ಟಷ್ಟು ನಿನ್ನ ಜೀವನದಲ್ಲಿ ನೀನು ತುಂಬ ನೋವನ್ನು ಅನುಭವಿಸ್ತೀಯ. ಹಾಗಾಗಿ ಕರ್ಮ ಮಾಡು, ಪ್ರಾಮಾಣಿಕ ಪ್ರಯತ್ನ ಇರಲಿ, ಅದರ ಆಧಾರದ ಮೇಲೆ ನಾನು ನಿನ್ನ ಜೀವನದಲ್ಲಿ ಒಂದಿಷ್ಟು ವಿಚಾರಗಳನ್ನು ಕಾರ್ಯರೂಪಕ್ಕೆ ತರ್ತೀನಿ. ನನ್ನ ಆಶೀರ್ವಾದ ಇದೆ. ಇದಕ್ಕೋಸ್ಕರ ನಿಮ್ಮ ಜೀವನ ಕಳೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಈಗಿನ ಮನಸ್ಥಿತಿ ಒಂದು ಶಾಂತವಾದ ಮನಸ್ಥಿತಿಯನ್ನು ಕದಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಇದು ಸುಮ್ಮನೆ ನಿರರ್ಥಕ ಒಂದು ವ್ಯರ್ಥ ಪ್ರಯತ್ನ, ನಿಮ್ಮದು ವ್ಯರ್ಥ ಆಲೋಚನೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಸುಧಾರಿಸ್ಕೊಳ್ಳಿ, ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳುವ ಅವಶ್ಯಕತೆ ಇಲ್ಲಿದೆ. ಬಹಳಷ್ಟು ಜನರಿದ್ದಾರೆ, ಪ್ರತಿಯೊಬ್ಬರ ಭಾವನೆ ವಿಚಾರಗಳು ಬೇರೆ ಬೇರೆ ಇರ್ತವೆ ಅಲ್ವಾ. ಕೆಲವರು ನಿಮ್ಮನ್ನು ಹೊಗಳ್ಬೋದು, ಒಳ್ಳೆಯವರು ಅನ್ಬೋದು, ಇಲ್ಲ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಗುರುತಿಸ್ಬೋದು. ಹಾಗೆ ಇನ್ನೂ ಕೆಲವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳದೆ ಇರ್ಬೋದು, ಇಲ್ಲ ನಿಮ್ಮ ಬಗ್ಗೆ ಒಂದು ನಿಂದನೆ ಮಾಡ್ಬೋದು, ಇಲ್ಲ ನಿಮ್ಮ ಬಗ್ಗೆ ಕೆಟ್ಟದಾದ ಒಂದು ಒಪಿನಿಯನ್ ಇಟ್ಕೊಂಡಿರ್ಬೋದು, ಅಭಿಪ್ರಾಯ ಅಲ್ವಾ. ಹಾಗಂತ ಅದಕ್ಕೆ ಹೊಣೆ ನೀವಾಗ್ತೀರಾ? ಇಲ್ಲ ತಾನೇ. ಅದು ಅವರ ಮನಸ್ಸಿನ ಸ್ಥಿತಿಯಾಗಿರುತ್ತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನೀವಾಗೋದಿಲ್ಲ, ಅದನ್ನು ಅವರೇ ಕಂಟ್ರೋಲ್ ಮಾಡಬೇಕಾಗತ್ತೆ. ಸರಿಪಡಿಸ್ಬೇಕು ಅಂತ ಹೋದರೆ ಯಾರ್ಯಾರ ಮನಸ್ಸನ್ನು ಅಂತ ಸರಿಪಡ್ಸಕ್ಕೆ ಹೋಗ್ತೀರಾ? ಇವತ್ತು ಒಬ್ಬರು ಬಂದು ನೀವು ಒಳ್ಳೆಯವರು ಅಂತಾರೆ, ನಾಳೆ ಬಂದು ನೀವು ಒಬ್ಬರು ಕೆಟ್ಟವರು ಅಂತಾರೆ, ನೀವು ಹಾಗೆ ಮಾಡಿದ್ರಿ ಅಂತಾರೆ, ನೀವು ತಪ್ಪು ಮಾಡಿದ್ರಿ ಅಂತಾರೆ, ನೀವು ಕೆಟ್ಟವರು ಅಂತಾರೆ, ಇಲ್ಲ ನಿಮ್ಮಿಂದ ನೋವಾಯಿತು ಅಂತಾರೆ. ಇನ್ನು ಅನೇಕ ರೀತಿಯ ವಿಚಾರಗಳನ್ನು ಭಿನ್ನ ಭಿನ್ನ ಜನರು ಬಂದು ಭಿನ್ನ ಭಿನ್ನ ಅಭಿಪ್ರಾಯದೊಂದಿಗೆ ಹೇಳ್ತಾ ಹೋಗ್ತಾರೆ. ಹಾಗಂತ ಅದನ್ನು ಎಲ್ಲದನ್ನು ನೀವು ತಗೊಳಕ್ಕೆ ಹೋಗ್ತೀರಾ? ಯಾರ್ಯಾರ ವಿಚಾರಕ್ಕೆ ಅಂಥೇಳಿ ನಿಮ್ಮ ಕಥೆಯನ್ನು ನೀವು ಬದಲಾಯಿಸಿ ಬರ್ಕೊಳಕ್ಕೆ ಹೋಗ್ತೀರಾ? ಯೋಚನೆ ಮಾಡಿ. ನಿಮ್ಮ ಕತೆ ನಿಮ್ಮ ಕೈಯಲ್ಲೇ, ನಿಮ್ಮ ಕತೆ ಬರೆಯುವ ಪೆನ್ನು ನಿಮ್ಮ ಕೈಯಲ್ಲೇ ಇರಬೇಕು. ಅದನ್ನು ನಿಮ್ಮ ರೀತಿಯಲ್ಲಿ ಸ್ವ ಇಚ್ಛೆಯಿಂದ ನೀವು ಒಳ್ಳೆಯ ಉದ್ದೇಶದ ಕರ್ಮದಿಂದ ಹೇಗೆ ಬರ್ಕೊಂಡು ಹೋಗ್ತಾ ಇದ್ದೀರೋ ಅದೇ ನಿಜವಾದ ಕತೆ ಇರುತ್ತೆ. ಯಾರ್ಯಾರೋ ಅಭಿಪ್ರಾಯಕ್ಕೆ ಆ ಕಥೆಯನ್ನು ಬದಲಾಯಿಸುವ ಅವಶ್ಯಕತೆ ಇಲ್ಲ. ಅದು ಅವರ ಕರ್ಮ, ಅದು ಅವರ ಅಭಿಪ್ರಾಯ ಆಗಿರುತ್ತೆ ಅಷ್ಟೇ. ಅದು ಅವರ ಮನಸ್ಥಿತಿ, ಅದನ್ನು ಬದಲಾಯಿಸೋಕ್ಕಾಗಲ್ಲ. ಅದನ್ನು ಅವರೇ ಬದಲಾಯಿಸ್ಕೊಳ್ಬೇಕು. ನಿಮ್ಮ ಮನಸ್ಥಿತಿ, ನಿಮ್ಮ ಒಂದು ಕರ್ತವ್ಯ, ನಿಮ್ಮ ಕರ್ಮ ಏನಿರುತ್ತೋ ಅದರ ಆಧಾರದ ಮೇಲೆ ನಿಮ್ಮ ಕತೆ ನಿರ್ಧಾರವಾಗಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೀವನವನ್ನು ಇನ್ನೊಬ್ಬರು ಜಡ್ಜ್ ಮಾಡೋದ್ರ ಮೇಲೆ ಅದು ಬದಲಾಯಿಸಬಾರ್ದು. ಎಲ್ಲಿಯ ತನಕ ನಿಮ್ಮ ಜೀವನದ ನಿರ್ಧಾರ ಅವರಿಗೆ ತಗೊಳಕ್ಕೆ ಬಿಡ್ತಿರೋ, ಕಣ್ಣು, ಬುದ್ಧಿ, ಮಾತು, ಕಿವಿ ಬೇರೆ ಬೇರೆ ಅಭಿಪ್ರಾಯ ನಿಮಗೆ ಸಿಗತ್ತೆ. ಅದೇ ನೀವು ಯಾವಾಗ ನಿಮ್ಮ ಒಂದು ನಿರ್ಧಾರವನ್ನು, ನಿಮ್ಮ ಒಂದು ಜೀವನದ ನಿರ್ಧಾರ ಆಗಿರ್ಬೋದು, ಯಾವುದೇ ಒಂದು ಒಳ್ಳೆಯ ವಿಚಾರ, ಕರ್ಮ ಯಾವುದೇ ಆಗಿರ್ಬೋದು, ಅದನ್ನು ನಿಮ್ಮದೇ ಆದ ಆಧಾರದ ಮೇಲೆ ತಗೊಳ್ತಾ ಹೋಗ್ತಿರೋ, ಕಿವಿ, ಕಣ್ಣು, ಮೂಗು, ಬುದ್ಧಿ ಇವು ಎಲ್ಲದಕ್ಕೂ ಒಂದೇ ಕನೆಕ್ಷನ್ ಇದೆ. ಅವು ಒಂದೊಂದು ರೀತಿಯಲ್ಲಿ ನಮಗೆ ಒಂದು ಒಳ್ಳೆಯ ಉದ್ದೇಶವನ್ನು ತಿಳಿಸ್ತಾ ಇದ್ದೇವೆ ಅನ್ನುವ ಒಂದು ವಿವೇಕ ನಿಮಗೆ ಅರ್ಥ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಗುರುವಿನಿಂದ. ಹಾಗಾಗಿ ಕೆಲವು ನಿರ್ಧಾರಗಳನ್ನು ನೀವೇ ತಗೊಳ್ಬೇಕು. ಅದರಲ್ಲಿ ಏನಾದರೂ ಗೊಂದಲ ಆದರೆ ಅದನ್ನು ಬೇರೆಯವ್ರ ಹತ್ರ ಶೇರ್ ಮಾಡೋದಕ್ಕೆ ಮೊದಲು ನೀವು ನಂಬಿದ ಗುರುವಿನಲ್ಲಿ, ಭಗವಂತನಲ್ಲಿ ಶೇರ್ ಮಾಡಿ. ನಂತರ ಯಾರ ಮೂಲಕ ಅದಕ್ಕೆ ಸಹಾಯ ಮಾಡಿಸ್ಬೇಕು ಅಂದರೆ ಯಾರು ನಿಮಗೆ ಯೋಗ್ಯರು ಅನ್ನೋದ್ರ ಮೂಲಕ ಅವರು ಡಿಸೈಡ್ ಮಾಡಿ ಅಂಥ ಒಂದು ಸೋಲ್ಗಳನ್ನು ನಿಮ್ಮ ಜೀವನಕ್ಕೆ ಒಂದು ಕನೆಕ್ಟ್ ಮಾಡ್ತಾರೆ ಗುರುವು. ಅಂದರೆ ಇಲ್ಲಿ ನೀವೇನೇ ಒಂದು ಮಾಡೋದಾದರೂ ಅದನ್ನು ಗುರುವಿನಲ್ಲಿ, ಭಗವಂತನಲ್ಲಿ ಸಮರ್ಪಣೆ ಮಾಡಿದ್ರೆ ಆ ಯೋಜನೆಯನ್ನು ಅವ್ರು ತಗೊಳ್ತಾರೆ. ಅದರ ಆಧಾರದ ಮೇಲೆ ಕಾರ್ಯ ಒಂದು ನಡೆಯೋಕ್ಕೆ ಶುರುವಾಗುತ್ತೆ. ಯಾವ ರೀತಿ ಅಂದರೆ ನಿಮ್ಮ ಒಂದು ಜರ್ನಿಗೆ ಯಾರ ಸಹಾಯ ಆಗಬೇಕು, ನಿಮ್ಮ ಜೊತೆ ಯಾರು ಸಾಗಬೇಕು, ಯಾರು ದೂರ ಆಗಬೇಕು, ಯಾರನ್ನು ಇಗ್ನೋರ್ ಮಾಡಬೇಕು, ಪ್ರತಿಯೊಂದು ವಿಚಾರವೂ ನಿಮಗೆ ಮನದಟ್ಟಾಗ್ತಾ ಹೋಗುತ್ತೆ. ಯಾವ ರೀತಿ ಅಂದರೆ ನಿಮ್ಮ ಅಂತರ್ಧ್ವನಿಯ ಮೂಲಕ ನಿಮಗೆ ಒಳ ಮನಸ್ಸು ಹೇಳುತ್ತೆ, ನಿಮ್ಮ ಎದುರಿಗೆ ನಿಂತವರನ್ನು ಗುರುತಿಸುವ ಹಾಗೆ ಮಾಡುತ್ತೆ ಅನ್ನೋ ರೀತಿಯಲ್ಲಿ ನೀವು ಕೆಲವು ನಿರ್ಧಾರಗಳನ್ನು ತಗೊಳ್ಬೋದು. ಭಗವಂತನಿಗೆ, ನೀವು ನಂಬಿದ ಗುರುವಿಗಿಂತ ಸಹಾಯ ಮಾಡೋರು ಇಲ್ಲಿ ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅದು ನಿಮ್ಮ ನಂಬಿಕೆ ಕೂಡ ಆಗಿದೆ. ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸು ಕೆಲವೊಂದು ಸಾರಿ ನೀವು ಅಂದ್ಕೊಂಡಿದ್ದು ಸಿಗಲಿಲ್ಲ ಅಂದಾಗ ಅಭಿಪ್ರಾಯ ಬದಲಿಸೋದು ಸಹಜ, ಇಲ್ಲ ಅಂತಲ್ಲ. ಆದರೆ ಅಲ್ಲೂ ಕೂಡ ಏನಾದರೂ ಒಳ್ಳೆಯದಿತ್ತು, ಇಲ್ಲ ಅದಕ್ಕೆ ಇದು ಹೀಗೆ
ಹೀಗಾಗಿತ್ತು ಅನ್ನೋದು ನಿಮಗೆ ತದನಂತರ ಗೊತ್ತಾಗುತ್ತೆ ಅಲ್ವಾ. ಹಾಗಾಗಿ ಅವರಲ್ಲಿ ನಂಬಿಕೆ ಇಟ್ಟಿದ್ದೀರಾ ಅಂದರೆ ಅವ್ರು ಏನು ಕೊಟ್ಟಿದ್ದಾರೋ ಅದು ಖಂಡಿತ ಒಳ್ಳೆಯದೇ ಆಗಿರುತ್ತೆ. ಅವ್ರು ಏನು ಕಸ್ಕೊಂಡಿದ್ದಾರೋ ಅದು ಕೂಡ ನಿಮ್ಮ ಒಂದು ಸೇಫ್ಟಿಗೆ ಆಗಿರುತ್ತೆ. ಅದು ಯಾವ ಸಮಯದಲ್ಲಿ ನಿಮಗೆ ಮರಳಿ ಕೊಡಬೇಕು ಅನ್ನೋದು ಕೂಡ ಅವರೇ ಡಿಸೈಡ್ ಮಾಡ್ತಾರೆ, ಅದನ್ನು ಪರಿವರ್ತನೆ ಮಾಡಿ. ಹಾಗಾಗಿ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಇಲ್ಲ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಅಂತರ ಆಗ್ತಾ ಇರ್ಬೋದು, ಇಲ್ಲ ಯಾವುದೋ ಒಂದು ಮಧ್ಯಪ್ರವೇಶದ ಒಂದು ಸೋಲ್ ಎನರ್ಜಿಯಿಂದ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಕೆಟ್ಟ ಪರಿಣಾಮಗಳು ಬೀರ್ತಾ ಇದ್ದಾವೆ ಅಂದರೆ ಅದು ನಿಮಗೆ ಪಾಠ ಆಗಿರ್ಬೋದು, ಇಲ್ಲ ನೀವೇನು ಅಂತೇಳಿ ನೀವು ತಿಳ್ಕೊಳ್ಳೋದಾಗಿರ್ಬೋದು. ಹಾಗೆ ನೀವಲ್ಲಿ ಯಾವ ರೀತಿ ಒಂದು ಸ್ಟ್ರಾಂಗ್ ನಿರ್ಧಾರಗಳನ್ನು ತಗೊಳ್ಬೇಕು ಅನ್ನೋದು, ಅಂದರೆ ನಿಮ್ಮ ವ್ಯಕ್ತಿತ್ವ ಹೇಗಿರಬೇಕು ಅಂತೇಳಿ ನೀವು ನಿಮ್ಮ ಬಗ್ಗೆನೇ ತಿಳ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಿರ್ಬೋದು. ಇಲ್ಲ ಅಂದರೆ ಯಾಕೆ ಈ ರೀತಿ ಆಗುತ್ತೆ ಅಂದರೆ ಅನಿವಾರ್ಯವಾಗಿ ನೀವು ಅವ್ರು ಹೇಳಿದ್ದಕ್ಕೆಲ್ಲ ತಲೆ ತೂಗಿಸ್ತಾ ಅವರೇ ಪ್ರಪಂಚ ಅನ್ನೋ ರೀತಿಯಲ್ಲಿ ಇದ್ರಿ. ಆದರೆ ಈಗ ಅದು ತಪ್ಪು, ನಿನ್ನದೂ ಕೂಡ ಒಂದು ಪ್ರಪಂಚ ಇದೆ, ಸ್ವಮೌಲ್ಯ ಇದೆ, ಅದನ್ನು ಗುರುತಿಸ್ಕೋ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೊಂದು ವಿವರಣೆ ಕೊಡ್ತಾ ಇದ್ದಾರೆ. ಹಾಗೆ ಮಕ್ಕಳ ಬಗ್ಗೆ ನೀವು ಸ್ವಲ್ಪ ತುಂಬ ಚಿಂತೆ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಚಿಂತೆ ಮಾಡೋ ಅಗತ್ಯ ಇಲ್ಲ, ಯಾಕಂದರೆ ಗುರುವಿನಲ್ಲಿ ಅವರನ್ನು ಸಮರ್ಪಣೆ ಮಾಡಿದ್ದೀರಾ ಅಂದರೆ ಏರಿಳಿತ ಕರ್ಮಕ್ಕನುಸಾರವಾಗಿ ಅವ್ರ ಜೀವನದಲ್ಲಿ ಕಾಣುತ್ತೆ. ಅವರು ನಿಮ್ಮ ಒಂದಿಷ್ಟು ವಿಚಾರಗಳಿಗೆ ಪ್ರತಿರೋಧ ಕೊಡ್ಬೋದು, ನಾನು ಹಾಗೆ ಮಾಡಲ್ಲ ಹೀಗೆ ಮಾಡಲ್ಲ, ನೀವು ಅದನ್ನು ನನಗೆ ಹೇಳಬೇಡಿ ಅನ್ನೋ ರೀತಿಯಲ್ಲಿ ಹೇಳ್ಬೋದು. ಆದರೆ ನಿರಂತರ ನಿಮ್ಮ ಪ್ರಾರ್ಥನೆ ಗುರುವಿನಲ್ಲಿ ಅವರಿಗೆ ಸಮರ್ಪಣೆ ಮಾಡಿದ ಭಾವ ಶುದ್ಧವಾಗಿದೆಯಲ್ಲ, ಅದರ ಆಧಾರದ ಮೇಲೆ ಅವರಲ್ಲೂ ಬದಲಾವಣೆ ಕಾಣುತ್ತೆ. ಯಾಕಂದರೆ ಒಂದು ಸಾರಿ ಅವರು ಎಡವಬೇಕು, ನೀವಿಲ್ಲದೆ ಅವರು ಎಡವಿದಾಗ ಅವ್ರ ಜೀವನದಲ್ಲಿ ಅಂದರೆ ಕಾಲಲ್ಲಿ ರಕ್ತ ಬರುತ್ತೆ. ಆಗ ಒಮ್ಮೆಲೆ ಅವರಿಗೆ ಆ ನೋವು ತಡ್ಕೊಳಕ್ಕಾಗಲ್ಲ, ಕೂಗೋದು ಯಾರನ್ನ? ನಿಮ್ಮನ್ನು, ದೇವರನ್ನ ಅಲ್ವಾ. ಆ ಸಮಯದಲ್ಲಿ ಅವ್ರಿಗೊಂದು ಮನವರಿಕೆ ಆಗುತ್ತೆ. ಈ ರೀತಿ ಸಣ್ಣ ಪುಟ್ಟ ಏರಿಳಿತಗಳನ್ನು ಕೊಟ್ಟು ಅವರನ್ನು ತಿದ್ದಿ ಅವರನ್ನು ನೀವು ಕಂಡ ಕನಸಿನಂತೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಪ್ರಜೆಯಾಗಿ ಮಾಡ್ತಾರೆ. ಯಾಕಂದರೆ ಆ ನಂಬಿಕೆ ನಿಮ್ಮಲ್ಲಿದೆ ಅಲ್ವಾ. ಹಾಗಾಗಿ ಅವರ ಶರಣದಲ್ಲಿ ನೀವು ಅವರನ್ನು ಸಮರ್ಪಣೆ ಮಾಡಿದ ಮೇಲೆ ಮತ್ತೆ ಸಂದೇಹ ಪಡಬೇಡಿ. ಹಾಗೆ ಕೆಲವೊಂದು ವ್ಯವಹಾರದ ವಿಚಾರದಲ್ಲಿ ಸ್ವಲ್ಪ ಗೌಜಾಗಿದೆ ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆ, ಆದರೆ ಅದನ್ನು ಕೂಡ ಶರಣ ಮಾಡಿ. ಅಂದರೆ ಸರೆಂಡರ್ ಮಾಡಬೇಕು. ಪ್ರತಿಯೊಂದು ವಿಚಾರವನ್ನು ಸರೆಂಡರ್ ಮಾಡಿದ ಮೇಲೆ ಅದನ್ನು ಮತ್ತೆ ಕೆದಕಬಾರ್ದು ಅಷ್ಟೇ. ಯೂನಿವರ್ಸ್ ಅದರ ಸಂಕೇತ ಹೇಗಿರುತ್ತೆ ಅಂದರೆ ಅದು ನಿಮ್ಮನ್ನು ಸಾಕಷ್ಟು ಪರೀಕ್ಷೆ ಮಾಡುತ್ತೆ. ನೀವು ಬೇಕಾದದ್ದನ್ನು ನಿಮಗೆ ನೀಡೋದ್ರ ಮೂಲಕ, ನೀವು ಕೇಳಿದ್ದನ್ನೇ ನಿಮಗೆ ಕೊಡೋದ್ರ ಮೂಲಕ ಅಂದರೆ ನೀವು ಒಪ್ಕೊಬಿಡೋದು. ಅಂದರೆ ಹೇಗೆ ಅಂದರೆ ನನಗಿದು ಬೇಕು ಅಂದಾಗ ಅದು ನಿಮಗೆ ಸಿಕ್ತು ಅಂದರೆ ಇಷ್ಟೇ ನನ್ನ ಜೀವನ ಅನ್ನೋ ರೀತಿಲಿ ಒಪ್ಕೋಬೇಡ. ಇನ್ನೂ ಏನೋ ಅಗಾಧವಾದದ್ದು ನಿಮಗೆ ಸಿಗೋದಿದೆ ಅನ್ನೋ ರೀತಿಲಿ ಗುರುವಿನ ಮಾರ್ಗದರ್ಶನ ನಿಮಗೆ ಹಂತ ಹಂತವಾಗಿ ಸಿಗುತ್ತೆ. ಹಾಗಾಗಿ ಇಲ್ಲಿ ಗುರುವಿನ ಶರಣದಲ್ಲಿದ್ದೀರಾ, ಹೆದರೋದು ಬೇಡ. ಹಾಗೆ ನಿಮ್ಮಿಂದ ಆಗ್ತಾ ಇರುವ ಒಂದಿಷ್ಟು ಸೇವೆಗಳು, ಅದು ಯಾವುದೇ ರೀತಿ ಆಗಿರ್ಬೋದು, ಸೇವಾ ಆ್ಯಂಡ್ ಚಾರಿಟೀಸ್ ಆಗಿರ್ಬೋದು, ಅಥವಾ ಒಂದು ಸರ್ವ್ ಆಗಿರ್ಬೋದು, ಅಂದರೆ ಕೊಡೋದಾಗಿರ್ಬೋದು, ಹಾಗೆ ಒಂದು ಒಳ್ಳೆಯ ಉದ್ದೇಶದ ಕರ್ಮ ಆಗಿರ್ಬೋದು, ಹಾಗೆ ಎಲ್ಲ ಈ ಒಂದು ಎನರ್ಜಿಗಳು ಸೇರಿ ನಿಮ್ಮ ಸೋಲ್ನ ಗ್ರೋತ್ ಮಾಡ್ತಾ ಇದ್ದಾವೆ, ಬೆಳವಣಿಗೆಯತ್ತ ಕರ್ಕೊಂಡು ಹೋಗ್ತಾ ಇದ್ದಾವೆ. ಹಾಗಾಗಿ ನಿಮ್ಮ ವ್ಯಕ್ತಿತ್ವ ಹಿಂದಿನಕ್ಕಿಂತ ಭಿನ್ನವಾಗಿದೆ, ವಿಶೇಷವಾದ ವ್ಯಕ್ತಿತ್ವದೊಂದಿಗೆ ನೀವು ಸಾಕ್ತಾ ಇದ್ದೀರಾ. ಹಾಗೆ ಇಲ್ಲಿ ಕೆಲವೊಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ಒಂದು ಆಧ್ಯಾತ್ಮಿಕ ಗ್ರೋತನ್ನು ತರ್ತಾ ಇದ್ದಾವೆ. ಇದು ಕೂಡ ಕಾರಣವಿಲ್ಲದೆ ನಡೆಯೋದಿಲ್ಲ. ಒಂದು ಆಧ್ಯಾತ್ಮಿಕತೆ ಹೋಗೋದು ಅಂದರೆ ಆ ಕಡೆ ಅದು ಅಷ್ಟು ಸುಲಭದ ಜರ್ನಿ ಆಗಿರೋದಿಲ್ಲ. ಅದನ್ನು ಮನಸ್ಸು ಒಪ್ಕೊಳ್ಬೇಕು. ಅದರಲ್ಲಿ ಸ್ವಲ್ಪ ಒಂದು ಯಾವ ರೀತಿ ಇರುತ್ತೆ ಅಂದರೆ ಭಿನ್ನ ಒಂದು ಜರ್ನಿ ಇರುತ್ತೆ. ಇಲ್ಲಿಗಿಂತ ಅಂದರೆ ಭೌತಿಕ ಈಗೇನೋ ಒಂದು ಮಾಯೆ ಮೋಹದಲ್ಲಿ ಸಿಕ್ಕಾಕೊಂಡಿರ್ತೀರಲ್ಲ, ಅದಕ್ಕಿಂತ ಭಿನ್ನವಾದ ಪ್ರಪಂಚಕ್ಕೆ ಆಧ್ಯಾತ್ಮಿಕ ಒಂದು ಪ್ರಯಾಣ ಕರ್ಕೊಂಡು ಹೋಗ್ತಾ ಇರುತ್ತೆ. ಆ ಪ್ರಯಾಣದಲ್ಲಿ ನೀವು ಈಗಿದ್ದೀರಾ. ಈಗ ಸ್ವಲ್ಪ ಅಟ್ಯಾಚ್ಮೆಂಟ್ ಕೆಲವೊಂದು ವಿಚಾರಗಳಲ್ಲಿ ಕಡಿಮೆ ಮಾಡ್ಕೊಳ್ತಾ ಇದ್ದೀರಾ. ಅಂದರೆ ಭಗವಂತನ ಜೊತೆ ಒಂದು ಅಟ್ಯಾಚ್ಮೆಂಟ್ ಹೆಚ್ಚಾಗ್ತಾ ಇದೆ, ಸಂಪರ್ಕ. ಹಾಗಾಗಿ ಆ ಕಮ್ಯುನಿಕೇಷನ್ ಹೇಗಿದೆ ಅಂದರೆ ಅವರ ಮೂಲಕ ನಿಮಗೆ, ಅವರಲ್ಲಿ ನೀವು ಎಷ್ಟು ಒಂದು ದೃಢವಾದ ವಿಶ್ವಾಸವಿಟ್ಟು ಸರೆಂಡರ್ ಆಗಿದ್ರು ಅಷ್ಟೇ ನಿಮ್ಮ ಲೈಫ್, ನಿಮ್ಮ ಜೀವನದ ಉದ್ದೇಶ ನಿಮಗೆ ತಿಳಿತಾ ಇದೆ. ಅದರ ಆಧಾರದ ಮೇಲೆ ನಿಮ್ಮ ಜೀವನದಲ್ಲಿ ನಿಮಗೆ ಕೆಲವೊಂದು ವಿಚಾರಗಳು ಮುಂಚಿತವಾಗಿ ತಿಳಿಯೋದು, ಹಾಗೆ ಎಲ್ಲಿ ನೀವು ನಿಲ್ಲಬೇಕು, ಎಲ್ಲಿ ನಿಲ್ಲಬಾರ್ದು, ಯಾವ ತಪ್ಪು ಯಾವ ಸರಿ ಎಲ್ಲದರ ಅರಿವು ನಿಮಗೆ ಉಂಟಾಗ್ತಾ ಇದೆ. ಅಂದರೆ ನೀವು ಆಧ್ಯಾತ್ಮಿಕತೆಯ ಮೂಲಕ ಗುರುವಿನ ಸಂಪರ್ಕಕ್ಕೆ ಕನೆಕ್ಟ್ ಆಗಿದ್ದೀರಾ. ಹಾಗಾಗಿ ಆ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಖಂಡಿತ ಆ ದಾರಿ ನಿಮಗೋಸ್ಕರ ಸ್ವಚ್ಛನೂ ಆಗ್ತಾ ಇರುತ್ತೆ. ಹಾಗೆ ಆ ದಾರಿಯಲ್ಲಿ ಕೆಲವು ಪರೀಕ್ಷೆಗಳು ಎದುರಾಗ್ತಾ ಇರುತ್ತೆ. ಅಂದರೆ ನಿಮ್ಮ ಮನಸ್ಸು ಒಂದು ದೃಢ ನಿರ್ಧಾರದಿಂದ ಕೂಡಿದೆಯಾ, ಇಲ್ಲ ಅದು ಡಿಸ್ಟ್ರ್ಯಾಕ್ಟ್ ಆಗುತ್ತಾ ಬೇಗ ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ಮಾಯೆಗೆ ಅನ್ನೋ ರೀತಿಯಲ್ಲಿ ಪರೀಕ್ಷೆನೂ ನಡೀತಾ ಇರುತ್ತೆ. ಒಟ್ಟಾರೆಯಾಗಿ ಗುರು ಯಾವುದಕ್ಕೂ ಬೀಳದಂತೆ ಅಂಚಲೆ ನಿಮ್ಮನ್ನು ನಿಂತು ನೀವು ಯಾವಾಗಲೂ ಒಂದು ಕಡೆ ಜಾರ್ತಾ ಇರ್ತೀರ. ಅದೊಂದು ಚಂಚಲತೆಗಾಗಿರ್ಬೋದು, ಇಲ್ಲ ಒಂದು ಖಿನ್ನತೆಗಾಗಿರ್ಬೋದು, ಇಲ್ಲ ಆಗಲ್ಲ ಅನ್ನೋ ವಿಚಾರಕ್ಕಾಗಿರ್ಬೋದು, ಇಲ್ಲ ಯಾವುದೋ ರೀತಿಯಲ್ಲಿ ಯಾರೋ ಬಂದು ನಿಮ್ಮನ್ನು ಮಧ್ಯೆ ಪರಿವರ್ತನೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು, ಆ ದಾರಿಯಲ್ಲಿ ಹೋಗಬೇಡ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂದರೂ ಕೂಡ ಅಲ್ಲಿ ಅವರನ್ನು ಹಿಂದಕ್ಕೆ ಸರಿಸಿ ಮತ್ತೆ ನೀವು ಬೀಳ್ತಾ ಇರ್ತೀರ, ವಾಲ್ತಾ ಇರ್ತೀರ. ಅಂದರೆ ಮತ್ತೆ ನಿಮ್ಮನ್ನು ಅಂದರೆ ಸ್ಟ್ರೈಟಾಗಿ ನಿಲ್ಲಿಸಿ ಮುಂದಕ್ಕೆ ಹೋಗೋಕ್ಕೆ ದಾರಿ ಮಾಡಿಕೊಡ್ತಾರೆ. ಅಷ್ಟರ
ಮಟ್ಟಿಗೆ ಅಷ್ಟರ ಮಟ್ಟಿಗೆ ಗುರು ನಿಮಗೆ ಪ್ರೊಟೆಕ್ಟ್ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ ಎನರ್ಜಿ. ಒಟ್ಟಾರೆಯಾಗಿ ನಿಮ್ಮ ಒಂದು ಜೀವನ ಶೈಲಿ ಹೇಗಿದೆ, ನಡವಳಿಕೆ ಹೇಗಿದೆ, ಹಾಗೆ ಯಾರ ಸಹವಾಸ ಮಾಡ್ತೀರೋ ಅದರ ಆಧಾರದ ಮೇಲೆ ನಿಮ್ಮ ಜೀವನ ಒಂದು ಭವಿಷ್ಯ ಸುಂದರವಾಗಿ ಕಾಣ್ತದೆ. ನೀವು ಕೂಡ ಸಾಕಷ್ಟು ನಿಮ್ಮನ್ನು ತಿದ್ಕೊಂಡಿದ್ದೀರಾ, ಹಾಗಾಗಿ ನಿಮಗೆ ಒಂದೊಂದೇ ಒಳ್ಳೆಯ ಪರಿವರ್ತನೆ ಸಿಗ್ತದೆ. ಅಂದರೆ ಯಾರೋ ಕೊಡದಂತಹ ಒಂದು ಗುಣಪಡಿಸಬೇಕೆ ಅಂತ ಕ್ರಿಯೆ ನಿಮ್ಮಲ್ಲಿ ನಡೀತಾ ಇದೆ, ನಿಮ್ಮ ಮೂಲಕ ನೀವೇ ಹೀಲ್ ಆಗ್ತಾ ಇದ್ದೀರ ಅಂದರೆ ಗುರುವಿನ ಶರಣದಲ್ಲಿರೋದ್ರಿಂದನೇ ಅದು ಸಾಧ್ಯವಾಗ್ತಾ ಇದೆ. ಇನ್ನೂ ದೃಢವಾದ ವಿಶ್ವಾಸವಿಟ್ಟು ಅವರಲ್ಲಿ ಶರಣಾಗಿ ನಿಮ್ಮ ಆಸೆ, ಇಚ್ಛೆ, ಕನಸು ಏನಿದೆಯೋ ಅವೆಲ್ಲವನ್ನು ಪೂರ್ಣಗೊಳಿಸಿ ಕೊಡ್ತಾರೆ. ಉಚಿತವಾದ ಸಮಯಕ್ಕೆ ಕೊಡ್ತಾರೆ. ಅಲ್ಲಿವರೆಗೂ ನಿಮ್ಮ ಹೀಲಿಂಗ್ ನಡೀತಾ ಇರುತ್ತೆ. ಹಾಗೆ ಕೆಲವು ಪರೀಕ್ಷೆಗಳು ನಡೀತಾ ಇರ್ತವೆ, ಕೆಲವೊಂದು ನಿಮ್ಮಿಂದ ದೋಷಗಳನ್ನು ಕಳೀತಾ ಇರ್ತಾರೆ. ನಿಮ್ಮಿಂದ ಕೆಲವು ಸೇವೆಗಳನ್ನು ಮಾಡಿಸುವ ಮೂಲಕ ಕೆಲವೊಂದು ವಿಚಾರಗಳಲ್ಲಿ ತಪ್ಪು ಸರಿ ಗುರುತಿಸುವಂಥ ಕ್ಷಮತೆಯನ್ನು ಕೂಡ ಕೊಡ್ತಾ ಇರ್ತವೆ. ಒಟ್ಟಾರೆಯಾಗಿ ನೀವು ಏನು ಬೇಡ್ತಾ ಇದ್ದೀರಲ್ಲ ಆ ಕನಸು, ಇಚ್ಛೆ ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಅಂದರೆ ಅದಕ್ಕೆ ಅರ್ಹರಾಗಿಸ್ಬೇಕಲ್ವಾ, ಅದರ ಜೊತೆ ನೀವು ಸಾಗಬೇಕಲ್ವ. ಮುಂದೆ ಒಂದು ವಿಶೇಷವಾದ ಸ್ಥಾನವನ್ನು ನೀವು ಬೇಡ್ತಾ ಇದ್ದೀರಿ ಅಂದರೆ ಅದಕ್ಕೆ ಸಿದ್ಧತೆ ನಡೆಸಬೇಕಲ್ವ, ಅರ್ಹರಾಗಿಸ್ಬೇಕಲ್ಲ, ಅದೇ ಸಿದ್ಧತೆ ನಡೀತಾ ಇದೆ. ಹಾಗಾಗಿ ಹೆದರೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ನಿಮ್ಮ ಈಗಿನ ಎನರ್ಜಿ ತುಂಬ ಭಿನ್ನವಾಗಿದೆ. ಅದರ ಆಧಾರದ ಮೇಲೆ ಭಿನ್ನ ಭಿನ್ನ ಅನುಭವಗಳು ನಿಮಗೆ ಬಂದಿದ್ದಾವೆ. ಅಂದರೆ ಈಗ ವಾಸ್ತವ ಸತ್ಯಗಳು ಕೆಲವೊಂದಿಷ್ಟು ಇದರಲ್ಲಿ ಹೇಳಿರುವ ವಿಚಾರಗಳು ಕನೆಕ್ಟ್ ಆಗಿದೆ, ನಿಮ್ಮ ಮನಸ್ಸಿಗೆ ರೆಸೊನೇಟ್ ಆಗಿದೆ. ಹೌದು, ಗುರುವು ನನ್ನ ಜೊತೆಗಿದ್ದಾರೆ, ಅದರಿಂದನೇ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗ್ತಾ ಇರೋದು, ಯಾರೇನು ಅಂತ ತಿಳಿತಾ ಇರೋದು, ನಾನೇನು ಅಂತಲೇ ಮೊದಲು ನನಗೆ ತಿಳಿತಾ ಇರೋದು ಅನ್ನೋ ರೀತಿಯಲ್ಲಿ ನಿಮಗೆ ಅರ್ಥ ಆದರೆ ಆ ಒಂದು ಕೃತಜ್ಞತೆಯನ್ನು ಗುರುವಿಗೆ ಸಲ್ಲಿಸಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.